ಕನಿಷ್ಠ ಅಂದ್ರೆ ಒಂದು ರಾಣಿ ಜೇನು ಬಂದು ಒಂದು 5 ವರ್ಷ ಬದುಕ್ಬೋದು ರಾಣಿ ಜೇನು ತಿಂದ್ಕೊಂಡು. ಒಂದು ಗಂಡು ಹುಳ ಒಂದು 35 ದಿವಸ, ಒಂದು ಕೆಲ್ಸಗಾರ ಹುಳ ಒಂದು 45 ದಿವಸ. 35 ದಿವಸ ಅಷ್ಟೇ. ಆಮೇಲೆ ಈ ತುಡುವೆ ಜೇನಲ್ಲಿ ಏನಪ್ಪಾ ಅಂತಂದ್ರೆ ಇವು ಸ್ವಲ್ಪ ಅಗ್ರೆಸಿವ್, ಇವು ಬಿಹೇವಿಯರ್ ಅಗ್ರೆಸಿವ್, ಪಟ್ ಅಂತ ಬಂದು ಕಡ್ದು ಬಿಡ್ತವೆ. ಇವತ್ತಿನ ಇದರಲ್ಲಿ ಜೇನು ಕೃಷಿ ಅಂದ್ರೆ ಎಷ್ಟೋ ಒಂದ್ ಮೈಲಿ ದೂರ ಹೋಗ್ಬಿಡ್ತಾರೆ. ಜೇನು ಕೃಷಿನ ಅಯ್ಯೋ ಬೇಡಪ್ಪ, ಅದ್ರ ಸವಾಸ ಬೇಡ ಅಂತ ಫೀಲ್ ಮಾಡ್ತವೆ. ಆವಾಗ ತೆಗಿಬೇಕು. ಆವಾಗ ತೆಗೆದಾಗ ಇದರಲ್ಲಿ ಎಲ್ಲಾ ಔಷಧೀಯ ಗುಣಗಳು ಇರ್ತವೆ. ಆಮೇಲೆ ಆ ಜೇನು ಸಂತತಿ ಇರೋದ್ರಿಂದ ಪಾಲಿನೇಷನ್ ಆಗ್ಲಿಲ್ಲ ಅಂದ್ರೆ ನಮ್ ಸಂತತಿನೇ ಇರಲ್ಲ. ಅದನ್ನ ಹೆಂಗ್ ಲೆಕ್ಕ ಹಾಕ್ತೀನಿ? ಕೀರ್ತಿ ಅಣ್ಣ, ಬೆಳಿಗ್ಗಿಂದ ಇಲ್ಲಿ ತನಕ ಸಂಜೆ ತನಕ ಈಗ ಸರಿಯಾಗಿ ಟೈಮು 3:30. ಎಲ್ಲಾ ನೋಡ್ಕೊಂಡ್ ಬಂದೋಣ. ಕರಿಬೇವು ನೋಡಿ ಆಯ್ತು, ಗ್ಲಿಸಿರಿಡಿಯಾ ನೋಡಿ ಆಯ್ತು, ಗುಂಪು ಬಾಳೆ ನೋಡಿ ಆಯ್ತು, ಈಗ ಎರೆಜಲನು ನೋಡಿ ಆಯ್ತು. ಇಲ್ಲಿ ನನಗೆ ಕಾಣ್ತಿರೋದು ಈಗ ಜೇನು ಸಾಕಾಣಿಕೆ. ಇದು ಯಾಕೆ ಬೇಕಣ್ಣ? ಇದು ಎಷ್ಟು ಮುಖ್ಯ ಹೊಲಕ್ಕೆ? ಮೈನು ಸರ್, ಈಗ ಪರಿಸರ ಉಳಿಬೇಕು ಅಂದ್ರೆ ನಮ್ಗೆ ಜೇನು ಕೃಷಿ ಮಾಡ್ಲೇಬೇಕು. ನಾವು ಜೇನು ಸಂತತಿನ ಸಾಕ್ಲೇಬೇಕು. ನಾವು ಜೇನು ಹುಳುಗಳು ಸಾಕಿದ್ರೆ ಅದು ನಮ್ಮ ಪರಿಸರನ ಸಾಕುತ್ತೆ. ಆಮೇಲೆ ಪಾಲಿನೇಷನ್ ಮಾಡೋದ್ರಿಂದ ನಮಗೆ ಕಣ್ಣಿಗೆ ಕಾಣದಂತೆ, ಈಗ ಕಣ್ಣಿಗೆ ಕಾಣೋದು ಜೇನುತುಪ್ಪ, ಮೇಣ, ಆಮೇಲೆ ಜೇನು ಕುಟುಂಬ ಅಂದ್ರೆ ಕಾಲೋನಿ ಅಂತೀವಿ, ಕಾಲೋನಿ, ಅಥವಾ ಇದರಲ್ಲಿ ಬರೋ ಲಾಭಾಂಶ ಅಷ್ಟೇ. ಇದ್ರ ಕಣ್ಣಿಗೆ ಕಾಣದಂತೆ ಬೇರೆ 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 ತರ ಇದೆ. ಅಂದ್ರೆ ಈಗ ಒಂದು ಪಾಲಿನೇಷನ್ ಮಾಡೋದು ನಮಗೆ ಕಣ್ಣಿಗೆ ಕಾಣದಂತೆ ಆಗೋ ಲಾಭನೇ, ಅದಕ್ಕೋಸ್ಕರ ಬೇಕು. ಆಮೇಲೆ ಪರಿಸರನ ಉಳಿಸುತ್ತೆ, ಪರಿಸರ ಸ್ನೇಹಿ ಇದು. ಒಂದು. ಆಮೇಲೆ ನಮ್ಮ ಅಡಿಕೆ ಯಾವುದೇ ತಗೊಳ್ರಿ, ಯಾವುದೇ ಒಂದು ಬೆಳೆಗೆ ಪಾಲಿನೇಷನ್ ಬಹಳ ಮುಖ್ಯ. ಪಾಲಿನೇಷನ್ ಮಾಡ್ಲಿಲ್ಲ ಅಂದ್ರೆ ಏನೇನು ಆಗಲ್ಲ, ಅಲ್ಲಿ ಏನೇನು ಬೆಳೆ ಬರೋಕೆ ಚಾನ್ಸ್ ಇಲ್ಲ. ಆಮೇಲೆ ಈಗ ನಮ್ಮಲ್ಲಿ ಹೆಂಗೆ ಒಂದು ಗಂಡು ಹೆಣ್ಣು ಅಂತ ಇರುತ್ತೆ, ಇದ್ರಲ್ಲೂ ಗಂಡು ಹುಳ, ರಾಣಿ ಹುಳ, ಆಮೇಲೆ ಕೆಲ್ಸಗಾರ ಹುಳ ಅಂತ ಇರುತ್ತೆ. ಇಲ್ಲಿ ಇದು ನಾನು ಸಾಕಾಣಿಕೆ ಮಾಡ್ತಾ ಇರೋದು ತುಡುವೆ ಜೇನು. ಯೋಗ್ಯವಾಗಿ ಸಾಕಕ್ಕೆ ಯೋಗ್ಯವಾಗಿರೋದು ಅಂತಂದ್ರೆ 3 ಜೇನು. ಅದರಲ್ಲಿ ತುಡುವೆ ಜೇನು ಒಂದು, ಮುಜಂಟಿ ಜೇನು, ಆಮೇಲೆ ಯುರೋಪಿಯನ್ ಜೇನು ಅಂತ ಐತೆ. ಯಾವುದೇ ಕಾರಣಕ್ಕೂ ನಾವು ಹೆಜ್ಜೆಯನ್ನಾಗ್ಲಿ ಅಥವಾ ಕಡ್ಡಿ ಜೇನಾಗ್ಲಿ ಸಾಕಕ್ಕೆ ಬರಲ್ಲ ಸರ್. ಈಗ ಈ ತುಡುವೆ ಜೇನು ಏನಪ್ಪಾ ಅಂತಂದ್ರೆ ಮೇನು ಕತ್ಲು ಬಯಸುತ್ತೆ, ತಂಪಾದ ಜಾಗ ಬಯಸುತ್ತೆ. ಈ ತುಡುವೆ ಜೇನಿಂದ ಆಗೋ ಅನುಕೂಲಗಳು ಏನಂತಂದ್ರೆ ಪಾಲಿನೇಷನ್ ಜೊತೆಗೆ ನಾವು ಇದನ್ನ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಈಗ ಅಂದ್ರೆ ಮನೆಯಲ್ಲಿ ಈಗ ಅಂದ್ರೆ ನಿರುದ್ಯೋಗ ಅಂತ ಏನ್ ಕಾಡ್ತಾ ಇರುತ್ತೆ, ಈಗ ಹಳ್ಳಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ಇದು. ಯಾವುದೇ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ, ಯಾವುದೇ ಲೈನ್ ಎಳಿಸ್ಕೊಳಂಗಿಲ್ಲ. ಇದಕ್ಕೆ ಏನೊಂದು 2 ಅಡಿ 10 ಅಡಿ 20 ಅಡಿ ಜಾಗ ಇದ್ರೆ ಸಾಕು. ಇಂಚಿನಲ್ಲಾರು ಇಕ್ಕೋ, ಟಾಪಲ್ಲಾರು ಇಕ್ಕೋ, ಎಲ್ಲಾದ್ರೂ ಇಕ್ಕೋ ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಮುಂದೆ ಬಿದ್ದು ಮಾಡೋದ್ರಿಂದ ಬಹಳ ಅನುಕೂಲ ಇದೆ. ಯಾಕಂದ್ರೆ ಇವತ್ತಿನ ಪಾರ್ಟ್ ಟೈಮಲ್ಲಿ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಆಮೇಲೆ ಇದನ್ನ ಎಲ್ಲಾರು ಏನಾಗುತ್ತೆ ಅಂದ್ರೆ ಆತರ ಹೇಳಕ್ ಹೋದಾಗ ಅಯ್ಯೋ ಮಹಿಳೆಯರ ಅಯ್ಯೋ ಸುಮ್ಕಿರಣ ಕಚ್ಚುತ್ತವೆ. ಯಾಕೆ ಸರ್ ಕಚ್ಚುತ್ತೆ? ಕಚ್ಚಕ್ಕೆ ಏನಾದ್ ನಾಯ ಸರ್? ಅಲ್ಲ, ಜೇನುಹುಳ ಚುಚ್ಚುತ್ತವೆ. ಯಾವಾಗ ಚುಚ್ಚುತ್ತವೆ? ನಮಗೆ ನಾವು ರಕ್ಷಣೆ ಇಲ್ದಾಗ ನಾವ್ ಯಾವಾಗ ಇನ್ನೊಬ್ರನ್ನ ಬೈಕಣೋದು ಅಥವಾ ಇನ್ನೊಬ್ರಿಗೆ ಹೊಡಿಯಕ್ ಹೋಗ್ತೀವೋ, ಅವು ರಕ್ಷಣೆ ಇಲ್ದಾಗ ಅವು ಹಂಗ್ ಮಾಡ್ತಾರೆ. ನಾವು ಅದ್ರ ಹತ್ರ ಒಡನಾಟ ಬೆಳೆಸ್ಕೊಂಡು ನಾವ್ ಹೆಂಗ್ ಬೇಕೋ ಅವನ್ನ ನಾವು ಸೂಕ್ಷ್ಮವಾಗಿ ಬಳಸ್ಕೊಂಡ್ರೆ ಅವ್ರ ಹತ್ರ ಇರೋ ಒಂದು ಮೌಲ್ಯ ಅಥವಾ ಅದ್ರ ಹತ್ರ ಇರೋ ಒಂದು ಜಾಣ್ಮೆ ಅಥವಾ ಅದ್ರ ಹತ್ರ ಇರೋ ಒಂದು ಇದನ್ನ ನಾವು ಕಲಿತಾ ಹೋದ್ರೆ, ನಾವು ಅಳವಡಿಸ್ಕೊಂಡ್ರೆ, ಮನುಷ್ಯನಾಗಿ ನಾವು ಅಳವಡಿಸ್ಕೊಂಡ್ರೆ, ಇವತ್ತು ಸರ್ ಅದು ಕನಿಷ್ಠ ಅಂದ್ರೆ ಒಂದು ರಾಣಿ ಜೇನು ಬಂದು ಒಂದು 5 ವರ್ಷ ಬದುಕ್ಬೋದು ರಾಣಿ ಜೇನು ತಿಂದ್ಕೊಂಡು. ಒಂದು ಗಂಡು ಹುಳ ಒಂದು 35 ದಿವಸ, ಒಂದು ಕೆಲ್ಸಗಾರ ಹುಳ ಒಂದು 45 ದಿವಸ. 35 ದಿವಸ ಅಷ್ಟೇ. 35 ದಿವಸ. ಗಂಡುಳಿನ ಕೆಲಸ ಏನಂತಂದ್ರೆ ಬರೀ ಜೇನುತುಪ್ಪ ಕುಡಿಯೋದು, ರಾಣಿನ ಮೀಟ್ ಆಗೋದು ಅಷ್ಟೇ ಸರ್ ಕೆಲಸ. ರಾಣಿ ಕೆಲಸ ಏನಪ್ಪಾ ಅಂದ್ರೆ ಗಂಡಿನ ಜೊತೆ ಮೀಟ್ ಆಗೋದು, ಜೊತೆಗೆ ಮೊಟ್ಟೆ ಇಡ್ತಾ ಹೋಗೋದು. ಕನಿಷ್ಠ ಅಂತಂದ್ರು ಅದಕ್ಕೆ ಆಹಾರ ಚೆನ್ನಾಗಿ ಪೂರೈಕೆ ಆದ್ರೆ ಒಂದೇ ದಿವಸಕ್ಕೆ 1,000 1,500 ಮೊಟ್ಟೆ ಇಡುತ್ತೆ ಸರ್, ಒಂದು ದಿನಕ್ಕೇನೆ. ಆತರ ವಾತಾವರಣ ಸೃಷ್ಟಿಯಾಗಿರ್ಬೇಕು, ತಂಪು ವಾತಾವರಣ ಸೃಷ್ಟಿಯಾಗಿರ್ಬೇಕು, ಆಹಾರ ಸಿಗ್ತಾ ಹೋಗ್ತಾ ಇರ್ಬೇಕು. ಆತರ ಸಿಕ್ತಾಗ ಆತರ ಆಗುತ್ತೆ. ಇದ್ರಲ್ಲಿ ಮೇನ್ ಏನಂತಂದ್ರೆ ಕೆಲ್ಸಗಾರ ಹುಳದೇ ಕೆಲಸ ಸರ್. ಕೆಲ್ಸಗಾರ ಹುಳ ಅಂದ್ರೆ ನಮಗೆ ಕಚ್ಚೋದು ಅವೇ. ಕಚ್ಚೋ ಹುಳಗಳು ಯಾವ ಸುಮ್ನೆ ಬಂದು ಅಂದ್ರೆ ಹೆಂಗಾಗಿರೋ ಕಚ್ಚಲ್ಲ ಸರ್, ಸಾಯ ರೇಂಜ್ ಇರವೇ ಕಚ್ಚೋದು. ಇನ್ನೇನ್ ಇವತ್ತು ನಾಳೆ ಸಾಯಬೇಕು ಅಂತ ಇರುತ್ತಲ್ಲ, ಅಂತವೇ ಬಂದು ನಮಗೆ ಕಚ್ಚೋದು. ಮಕರಂದ ತರೋದು ಅದೇ. ಆಮೇಲೆ ಒಂದು ಪರಾಗ ತರೋದು ಅವೇ. ಮಕರಂದ ಅಂತಂದ್ರೆ ನಾವ್ ಆಗ್ಲೇ ಹೇಳಿದೆ, ಬಾಳೆ ಇದ್ರಲ್ಲಿ ಹೇಳ್ದೆ, ಆತರ ಮಕರಂದನ ತಗೊಂಬಂದು ಅಂತ. ಇಲ್ಲಿ ಜೇನುತುಪ್ಪ ಅಂದಾಗ ನಾನು ಮೆನ್ಷನ್ ಮಾಡಿದ್ರೆ ಕೆಲವೊಬ್ರು ಹೌದಾ ಅನ್ಸ್ಬೋದು. ಜೇನು ಹುಳಗಳು ವಾಂತಿ ಮಾಡಿದ್ದೇ ತುಪ್ಪ. ಅದು ವಾಂತಿ ಮಾಡಿದ್ರೆ ಹೆಚ್ಚಾಗಿ ವಾಂತಿ ಮಾಡುತ್ತಲ್ಲ, ಅದೇ ನಮಗ್ ತುಪ್ಪ. ಆದ್ರೆ ನಮಗ್ ತುಪ್ಪನಪ್ಪ ಅಂತೀವಿ. ಆಮೇಲೆ ಈಗ ಮಕರಂದ ಆಯ್ತು, ಆಮೇಲೆ ಮೇಣ ಬಂದು ಮೇಣ ಇದನ್ನ ಕಚ್ಕೊಂಡ್ ಬರ್ತಲ್ಲ ಮಕರಂದ, ಆಮೇಲೆ ಪರಾಗ ಕಚ್ಕೊಂಡ್ ಬರ್ತಾವ. ಆ ಪರಾಗನ ಅವು ಏನು ಮೊಟ್ಟೆ ಇಕ್ಕುತ್ತಾರಲ್ಲ, ಹೆಣ್ಣು ರಾಣಿ ಹುಳ ಏನ್ ಮೊಟ್ಟೆ ಅದಕ್ಕೆ ತಿನ್ನಿಸ್ತವೆ ಸರ್. ಒಂದು. ಆಮೇಲೆ ಈ ಇದ್ರಲ್ಲಿ
ಜೇನು ಕೃಷಿ ಅಂತ ಬಂದಾಗ ತುಡುವೆ ಜೇನು ಕೃಷಿ ಅಂತ ಬಂದಾಗ 3 ಕಾಲಗಳು ಬರ್ತವೆ ಸರ್. ಜನವರಿಯಿಂದ ಹಿಡಿದು ಮೇವರೆಗೂ ಇದು ತುಪ್ಪದ ಕಾಲ. ಈ ಜೂನಿಂದ ಹಿಡಿದು ಅಕ್ಟೋಬರ್ವರೆಗೂ ಅಭಾವ ಕಾಲ. ಈ ಅಕ್ಟೋಬರಿಂದ ಹಿಡಿದು ತಿರ್ಗಾ ಜನವರಿವರೆಗೂ ಅದು ಸಂತಾನ ಕಾಲ. ಈ ಸಂತಾನ ಕಾಲ ಮುಗಿದ್ಮೇಲೆ ತಿರ್ಗಿ ಹಿಂಗೆ ರೊಟೇಟ್ ಆಗ್ತಾ ಬರುತ್ತೆ. ಈ 3 ಕಾಲದಲ್ಲಿ ನಮ್ಗೆ ತುಪ್ಪದ ಕಾಲ ತುಪ್ಪ ತಕ್ಕಂತೀವಿ. ಓಕೆ, ಆ ತುಪ್ಪ ತೆಗಿವಾಗ ಏನಾಗುತ್ತೆ ಅಂತಂದ್ರೆ ಆ ಏನ್ ಸೂಪರ್ ಚೇಂಬರ್ ಅಂತ ಕರಿತೀವಿ. ಇವಾಗ ಇಲ್ಲೇ ತೋರಿಸ್ಬೋದು ನೀವು. ಇದು ಕುಟುಂಬ ಕೋಣೆ, ಇದು ಸ್ಟ್ಯಾಂಡು, ಇದು ತಳಮನೆ, ಇದು ಕುಟುಂಬ ಕೋಣೆ, ಇದು ಸೂಪರ್ ಚೇಂಬರ್, ಇದು ಮೇಲ್ಗಡೆ ಕ್ಯಾಪು. ಇಷ್ಟು ಬರುತ್ತೆ ಸರ್. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದನ್ನ ನಾನು 4,500 ತಂದಿದ್ದು. 4,500 ತಂದಿದ್ದು ನಾನು ಪ್ರೈವೇಟ್ ಅಲ್ಲೇ ತಂದೆ. ಓಕೆ, GKVK ಸಿಗುತ್ತೆ, ತರಬಹುದು. ಅವ್ರ ಅನುಕೂಲ ಅವ್ರು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈಗ GKVK 1,125 ರೂಪಾಯಿ ಕಟ್ಟಿಸ್ಕೊಂಡು ಮಿಕ್ಕಿದ್ನ ಸಬ್ಸಿಡಿ ಮೂಲಕ ಕೊಡ್ತಾರೆ. ಟ್ರೈನಿಂಗ್ ಅಲ್ಲೇ ಹೋಗಿ ಕಲ್ತ್ಕೊಂಡು ಅಲ್ಲಿಂದಾನೆ ತಾಂಡು ಬರ್ಬೇಕು. ಇಲ್ಲಿ ಏನಂದ್ರೆ ಮೇನು ವಿಶೇಷವಾಗಿ ಜೇನು ಪೆಟ್ಟಿಗೆನ ಜೇನು ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ನೀನು ಜೇನು ಹುಳ ಕಾಲೋನಿ ಇದೆಲ್ಲ ಬಾಕ್ಸ್ ಕಂಪ್ಲೀಟ್ ಆಗಿ ನೈಟೇ ತರಬೇಕು. ರಾತ್ರಿ ಹೊತ್ತೇ ತರಬೇಕು. ರಾತ್ರಿ ಹೊತ್ತೇ ಡಿವೈಡ್ ಮಾಡ್ಬೇಕು. ರಾತ್ರಿ ಹೊತ್ತೇ ಮಾಡ್ಬೇಕು. ಯಾಕೆ ಅಂತಂದ್ರೆ ಇವು ಬೆಳಿಗ್ಗೆ ಹೊತ್ತು ವಾಸನೆ ಕಂಡು ಹಿಡ್ಕೊಂಡು ಎದ್ದೋಗಂತ ಚಾನ್ಸಸ್ ಇರ್ತದೆ. ಬೆಳಿಗ್ಗೆ ಹೊತ್ತು ಬಂದ್ರೆ ನೈಟ್ ಹೊತ್ತು ಇವಕ್ಕೆ ಕಣ್ ಕಾಣಲ್ಲ. ಇವತ್ತು ನೀವು ಗಮನಿಸಿರ್ಬೋದು, ಯಾವ್ದಾದ್ರು ನೈಟ್ ಹೊತ್ತು ಬಂದಾಗ ನೀವು ಏನಾದ್ರು ಲೈಟ್ ಹಿಡಿದ್ರೆ ಮಾತ್ರ ಬೆಳಗ್ಗೆ ಬಂದ್ಬಿಡ್ತಾವೆ ಬೆಳಕಾಗೈತೆ ಅಂತ ಆ ಫೋಕಸ್ ಲೈಟ್ ಬಂದಾಗ. ಅದಕ್ಕೋಸ್ಕರ ಇವು ನೈಟ್ ಹೊತ್ತೇ ಮಾಡ್ಬೇಕು. ನೈಟ್ ಹೊತ್ತೆ ಡಿವೈಡ್ ಮಾಡ್ಕೋಬೇಕು. ನೈಟ್ ಹೊತ್ತೆ ಮಾಡ್ಬೇಕು. ಇದೆಲ್ಲ ನೈಟ್ ಹೊತ್ತೆ ಮಾಡ್ಕೋಬೇಕು. ಆಮೇಲೆ ಈ ತುಡುವೆ ಜೇನಲ್ಲಿ ಏನಪ್ಪಾ ಅಂತಂದ್ರೆ ಇವು ಸ್ವಲ್ಪ ಅಗ್ರೆಸಿವ್. ಇವು ಬಿಹೇವಿಯರ್ ಅಗ್ರೆಸಿವ್. ಅಂತ ಬಂದು ಕಡ್ದು ಬಿಡ್ತವೆ ತೊಂದರೆ ಕೊಟ್ರೆ. ಅಂದ್ರೆ ಆಪೋಸಿಟ್ ಹುಳುಗಳು ಇರ್ತವೆ ಇದರಲ್ಲಿ. ಅದಕ್ಕೆ ನಾವು ಸೂಕ್ಷ್ಮಕ್ಕೆ ಬಳಸ್ಬೇಕು. ನಾವು ಸೂಕ್ಷ್ಮ ಬಳಸಿದ್ರೆ ಅವಕ್ಕೂ ಅರ್ಥ ಆಗುತ್ತೆ. ನಾವು ಪಟ್ ಅಂತ ತೆಗಿಯೋದು ಹಿಂಗೆಲ್ಲ ಮಾಡೋದು ಅವಾಗ ಅವಕ್ಕೂ ಒಂಥರ ಡಿಸ್ಟರ್ಬ್ ಆಗಿ ಅವು ಕಡಿಯಂತ ಚಾನ್ಸಸ್ ಇರ್ತದೆ. ಜಸ್ಟ್ ಏನಿಲ್ಲ, ಅವು ಕಡಿದ್ರು ಏನಿಲ್ಲ ಸರ್. ಸಿಂಪಲ್. ಇವಾಗ ಇದೇ ಸೊಪ್ಪು ಅಂದ್ಕೊಳ್ಳಿ, ಕಡಿತಿಲಿ ಕಡಿದ್ಬಿಟ್ಟು ತೊಂದ್ಕೊಳ್ಳಿ, ಇಷ್ಟೇ. ಯಾಕೆ ಇಷ್ಟು ಮಾಡ್ಬೇಕು ಅಂದ್ರೆ ಸರ್, ಈ ಗ್ಯಾಪ್ ಅಲ್ಲಿ ಅದು ಹೋಗಿ ಅದ್ರಲ್ಲಿರೋ ಕುಟುಂಬಕ್ಕೆ ತಿಳಿಸಿ ಅದ್ರಲ್ಲಿರೋ ಹುಳುಗಳೆಲ್ಲ ಎದ್ದು ಬಂದು ನಮ್ಮಲ್ಲಿ ಅಟ್ಯಾಕ್ ಮಾಡೋ ಅಷ್ಟೊತ್ತಿಗೆ ನಾವು ಸ್ಪೆಲ್ ಚೇಂಜ್ ಮಾಡಿದ್ರೆ ಮುಗ್ದೈತಿ. ಇವಾಗ ಉದಾಹರಣೆ ನಾನು ನೀವು ಗಲಾಟೆ ಮಾಡ್ಕೊಂಡಿರ್ತೀರ, ಜಸ್ಟ್ ಇನ್ನೊಂದು 10 ನಿಮಿಷ ತಡಿ ಮಾಡ್ತೀನಿ, ನೋಡ್ತೀಯಾ ನೀನು ಅಂತ ಹೇಳಿ ಹೋಗಿ ಬರೋಷ್ಟೊತ್ತು ನಾವು ಬೋರ್ಡ ಮಾಡಿಸ್ಕೊಂಡ್ಬಿಟ್ರೆ ಅವ್ನಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಅಂದ್ರೆ ಆ ತರ ಸ್ಮೆಲ್ ಚೇಂಜ್ ಮಾಡಿದ್ರೆ ಅಲ್ಲ ಹೇಳಿದ್ದು ಸರ್. ಆ ತರ ಈಗ ಗಲಾಟೆ ಆಗ್ಬಿಡುತ್ತೆ. ಅವ್ನು ಯಾವಾಗ ಜಸ್ಟ್ ಬರೋಷ್ಟಾಗ ನಾನೇ ಒಂದು ಬ್ಲೇಡ್ ತಗೊಂಡು ಪಟ ಎಲ್ಲ ಹೇಳಿದ್ದು ಹಿಂಗೆಲ್ಲ ಕರ್ಕೊಂಡು ಪಟ್ಟು ಅವ್ನಿಗೆ ಗುರ್ತಿ ಸಿಗ್ತಾ ಮಾಡ್ಬಿಟ್ರೆ ಅಣ್ಣ ಇಲ್ಲಿ ಅವನೇ ಬಂದು ನಾನು ಕೇಳಬೇಕು. ಆ ತರ ಇವಕ್ಕೆ ನಾವ್ ಏನ್ ಮಾಡ್ಬೇಕು, ಆ ತರ ಸ್ಮೆಲ್ ಚೇಂಜ್ ಮಾಡಿದ್ರೆ ಯಾವುದೇ ರೀತಿ ಕಡಿಯಲ್ಲ. ಸ್ಮೆಲ್ ಚೇಂಜ್ ಆದ್ರೆ ಕಡಿಯಲ್ಲ. ಇದು ಒಂದು. ಆಮೇಲೆ ಇದನ್ನ ಯಾಕೆ ಓದ್ತಿದ್ದೀರ ಅಂತ ಕೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್, ಈಗ ಅಪ್ ಟು ಜನವರಿಯಿಂದ ಹಿಡಿದು ಮೇವರೆಗೂ ನಮ್ಗೇನು ಮಳೆಗಾಲ ಅಲ್ಲದೆ ಆಗಿರೋ ಕಾರಣ ಈ ಮುಂದೆ ಈಗ ಮುಂದಕ್ಕೆ ಮಳೆ ಬೀಳೋ ಕಾರಣ ಇದನ್ನ ಓದ್ತಿದೀನಿ. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇದು ಓದ್ಸೋದ್ರಿಂದ ಡೈರೆಕ್ಟ್ ನಮ್ ಬಾಕ್ಸಿಗೆ ಬೀಳಲ್ಲ, ತಳಮನೆಗೆ ಹೋಗಲ್ಲ. ತಳಮನೆಗೆ ಹೋದಾಗ ನೀರು ಬಿದ್ದಾಗ ಅವೇನ್ ಮಾಡ್ತವೆ, ಅವು ಎದ್ದೋಗಂತ ಚಾನ್ಸಸ್ ಇರುತ್ತೆ ಸರ್. ಅವು ರಕ್ಷಣೆ ಇರಲ್ಲ ಅಂತ ಹೇಳಿ ಎದ್ದೋಗೋ ಚಾನ್ಸಸ್ ಇರ್ತೈತೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಇಡೋದ್ರಿಂದ ನಮಗೆ ಮೇಯ್ನು ನೀರ್ ಬೀಳಲ್ಲ, ಸೇಫ್ಟಿ. ಇದಕ್ಕೋಸ್ಕರ ನಾನು ಇದನ್ನ ಇಟ್ಟಿದ್ದೀನಿ. ಒಂದು ಬಿಸಿಲು ಬೀಳಲ್ಲ, ಸೇಫ್ಟಿ. ಆಯ್ತಾ? ಈಗ ಮ್ಯಾಟ್ರಿ ಬಂದ್ಬಿಡ್ತೀನಿ ಸರ್. ಮಿನಿಮಮ್ ಅಂದ್ರೆ ನಾನು ಜೇನು ಕೃಷಿ ಮಾಡ್ತೀನಿ ಅಂದಾಗ ಮೊದಲನೇದಾಗಿ ಮುಖಪರ್ದೆ. ಇದು ಮುಖಪರ್ದೆ ಇರ್ಬೇಕು ಸರ್. ಯಾಕೆಂದ್ರೆ ಈಗ ಇದರಲ್ಲಿ ಅನುಭವ ಇರೋರು ಮಾಡೋರು ಅದ್ರ ಜೊತೆ ಒಡನಾಟ ಬೆಳೆಸ್ಕೊಂಡ್ರು ಏನು ಬೇಕಾಗಲ್ಲ. ಮುಖಪರ್ದೆ ಆರಾಮಾಗಿ ಕೆಲಸ ಮಾಡ್ತವೆ. ಯಾಕಂದ್ರೆ ಅವು ನಮ್ ಜೊತೆ ಅಷ್ಟು ಒಡನಾಟ ಬೆಳೆಸ್ಕೊಂಡಿರ್ತವೆ. ಮುಖಪರ್ದೆ ಬೇಕು. ಇದು ಬ್ರಷ್ ಸರ್, ಏನು ಹೊರಗಡೆ ಏನ್ ತರದ್ ಬೇಕಾಗಲ್ಲ, ನಮ್ಮ ಹತ್ರನೇ ಇರ್ತವೆ. ಇದು ಏನಕ್ಕೆ ಅಂದ್ರೆ ತಳಮನೆನ ಕ್ಲೀನ್ ಮಾಡಕ್ಕೋಸ್ಕರ, ಹೊರಗಡೆ ಇಟ್ಟಿರೋ ಕಸನ ಎಲ್ಲ ಕ್ಲೀನ್ ಆಗಿ ಗುಡ್ಸಕ್ಕೋಸ್ಕರ ಬೇಕು. ಇದು ಆಕ್ಸೆಲ್ ಬ್ಲೇಡ್. ಇದು ಏನಕ್ಕೆ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಒಳಗಡೆ ತಳಮನೆನ ಕ್ಲೀನ್ ಮಾಡ್ತೀವಿ. ಈಗ ಇದೆಲ್ಲ ತಳಮನೆನ ಹಿಂಗೆಲ್ಲ ಹರಿದು ಕ್ಲೀನ್ ಮಾಡಕ್ಕೆ ಆಕ್ಸೆಲ್ ಬ್ಲೇಡ್ ಬೇಕು. ಇದು ಸ್ಮೋಕರ್ ಏನಕ್ಕಪ್ಪ ಬೇಕು ಅಂತಂದ್ರೆ ಹೊಸದಾಗಿ ಮಾಡುವಾಗ ನಮ್ಗೊಂದು ಭಯ, ಒಂದ್ ಅಂಕ್ ಇದ್ದೇ ಇರುತ್ತೆ, ಎಲ್ಲಿ ಕಡಿತೋ ಮಾಡುತ್ತೋ ಅಂತ. ಅದಕ್ಕೋಸ್ಕರ ಸ್ಮೋಕರ್. ಈ ಸ್ಮೋಕರ್ಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಸ್ಮೋಕರ್ ಒಳಗಡೆ ನಾವು ಈ ತರ ನಾರ್ ತುಂಬಿ, ತೆಂಗಿನ ನಾರ್ ತುಂಬಿ ಬೆಂಕಿ ಹಚ್ಚಿಬಿಟ್ಟು ಹಿಂಗ್ ಹಾಕಿ ಹಿಂಗ್ ಪ್ರೆಸ್ ಮಾಡಿದಾಗ ಹೊಗೆ ಬರುತ್ತೆ. ಈ ಹೊಗೆಗೆ ಅವೇನ್ ಮಾಡ್ತವೆ, ಸ್ವಲ್ಪ ಸೈಲೆಂಟ್ ಆಗ್ತವೆ. ನಾನು ಮುಂಚೆಗೆ ಮಾಡಿದ್ದೆ ಸರ್. ಇವತ್ತೇನಾಗ್ಬಿಡುತ್ತೆ ಅಂದ್ರೆ, ಇದು ನೋಡಿ ಆಲೆ 6-7 ತಿಂಗಳಾಯ್ತು ನಾನು. ನೀವು ಏನ್ರೆ ಒಂದು ಮಾಹಿತಿ ಕೊಡುವಾಗ ಇದೆಲ್ಲ ಬೇಕಲ್ಲ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಬೇಕಿಲ್ಲ. ಇವಾಗ ಸುಮ್ನೆ ಉಫ್ ಅಂತ ಉರ್ಬಿಟ್ರೆ ಸಾಕು. ಇದು ಚಾಕ ಅಕಸ್ಮಾತ್ ನಾವೇನಾದ್ರು ತುಪ್ಪ ತೆಗಿಬೇಕು ಮಾಡಬೇಕು ಅಂದಾಗ ಏನ ಫ್ರೇಮ್ ಇರುತ್ತೆ ಮೇಲ್ಗಡೆ ರ್ಯಾಪರ್ ತೆಗೆದು ಎಕ್ಸ್ಟ್ರಾಕ್ಟರ್ ತಿರುಗಿಸಿದಾಗ ತುಪ್ಪ ಬರುತ್ತೆ. ಅದಕ್ಕೋಸ್ಕರ ಚಾಕ ಇಷ್ಟು ಮಿನಿಮಮ್ ಬೇಕೇ ಬೇಕು. ಆಮೇಲೆ ಇದು ಯಾವುದು ಎಕ್ಸ್ಟ್ರಾಕ್ಟರ್ ಯಂತ್ರ, ತುಪ್ಪ ತೆಗೆಯುವ ಯಂತ್ರ ಒಂದು 5-5.5 ಇರ್ಬೋದು ಸರ್. ಅದು ಬೇಕಾಗುತ್ತೆ ಸರ್. ಅದು ಬೇಕಾಗುತ್ತೆ. ಈಗ ಸದ್ಯಕ್ಕೆ ನನ್ನಲ್ಲಿ ಇಲ್ಲ.
ಯಾಕೆಂದ್ರೆ ನಾನು ಇದ್ರಲ್ಲಿಂದ ಬಂಡವಾಳ ತೆಗೆದು ಇದ್ರದ್ದು ಬಂಡವಾಳನ ಅದಕ್ಕೆ ಹಾಕ್ಬೇಕು ಅನ್ನೋ ಹೌದೌದು. ಉದ್ದೇಶಕ್ಕೆ ಹ್ಮ್ ನಾನೇ ತಗೊಂಡಿಲ್ಲ. ಈಗ ಸದ್ಯಕ್ಕೆ ನಾನು ತುಪ್ಪ ತೆಗ್ದಿದ್ದೀನಿ, ಹ್ಮ್ 2-3 ಸರಿ ತುಪ್ಪ ತೆಗ್ದಿದ್ದೀನಿ. ಹ್ಮ್ ಎಲ್ಲ ಬಟ್ಟೆಯಲ್ಲಿ ಎಂಟು ತೆಗ್ದಿರೋದು ಸರ್. ಬಟ್ಟೆಯಲ್ಲಿ ತೆಗಿಬಹುದು, ಎಕ್ಸ್ಟ್ರಾ ತೆಗೆದ್ರೆ ಉತ್ತಮ. ಕಾರಣ ಯಾಕೆಂದ್ರೆ ಆ ರೊಟ್ಟಿ ಹಂಗೆ ಉಳ್ಕೊಳುತ್ತೆ, ಎಕ್ಸ್ಟ್ರಾ ತೆಗೆದ್ರೆ ಅದನ್ನ ಹಂಗೆ ಕೊಡ್ಬೋದು. ಹ್ಮ್. ಬಟ್ಟೆಲಿ ಎಂಟಾಗ ಏನಾಗುತ್ತೆ, ಆ ರೊಟ್ಟಿ ಹೋಗುತ್ತೆ. ಆ ರೊಟ್ಟಿ ಕಟ್ಟಕ್ಕೆ 3 ತಿಂಗಳು ಬೇಕು ಇವು. ಹೌದೌದು. ಅದಕ್ಕೋಸ್ಕರ ಎಕ್ಸ್ಟ್ರಾಕ್ಟ್ ತಗೋಬೇಕು. ಓಕೆನಾ ಹ್ಮ್. ಸರ್, ಈಗ ಓಪನ್ ಮಾಡೋಣ. ಆಯ್ತು. ಜಸ್ಟ್ ಓಪನ್ ಮಾಡುವಾಗ ಹಿಂಗೊಂದ್ 2 ಸತಿ ಅನ್ಬೇಕು ಸರ್. ಹ್ಮ್ ಹ್ಮ್ ಕಾರಣ ಯಾಕೆ ಅಂತಂದ್ರೆ ನಾನು ಬಂದಿದ್ದೀನಪ್ಪ ಅಂತ ಒಂದು ಸನ್ನೆ ಹ್ಮ್ ಹ್ಮ್ ಅವ್ರಿಗೆ ತಿಳಿಸ್ಬಿಟ್ಟು ಸ್ಮೂತ್ ಆಗಿ ತೆಗಿಬೇಕು ಸರ್. ಹ್ಮ್ ಹ್ಮ್ ಸ್ಮೂತ್ ಆಗಿ ಅಂದ್ರೆ ಎಷ್ಟು ಸ್ಮೂತ್ ಆಗಿ ತೆಗಿತೀರೋ ಅಷ್ಟು ಒಳ್ಳೇದು. ಹ್ಮ್ 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 ಸ್ಮೂತ್ ಆಗಿ ತೆಗಿಬೇಕು ಹಿಂಗೆ. ಈ ತರ ಸ್ಮೂತ್ ಆಗಿ ತೆಗಿಬೇಕು. ಹ್ಮ್ ಸರ್ ಇದ್ರ ತೋರಿಸ್ಬೋದು. ಇದನ್ನ ಮೊನ್ನೆ ನಮ್ಮ ಸ್ನೇಹಿತರು ಬಾಲರಾಜ್ ಅಂತ ಹೇಳಿ, ಹ್ಮ್ ಹ್ಮ್ ಕಾರ್ಪಳ್ಳಿ ಬಾಲರಾಜ್ ಅವ್ರು ಬಂದಿದ್ರು. ಅದಕ್ಕೋಸ್ಕರ ಅವ್ರ ಮೂಲಕನೇ ನಾನು ತಗ್ಸಿ ಹ್ಮ್ ಹ್ಮ್ ಅವ್ರಿಗೆ ತುಪ್ಪ ಕೊಟ್ಟೆ ಸರ್. ಯಾಕೆಂದ್ರೆ ನಾನು ಹಂಗೆ ಮಾಡ್ತಾ ಇರೋದು. ಇವತ್ತು ಹೆಂಗ್ ಮಾಡ್ತಾ ಇದೀನಿ ಅಂದ್ರೆ, ತುಪ್ಪನ ಸುಮ್ನೆ ತೆಗ್ದಿಕ್ಕಿ ಬೇರೆ ಯಾರಿಗೋ ಕೊಟ್ರೆ ಅದು ನಂಬಿಕೆ ಬರಲ್ಲ ಸರ್. ಹೌದು. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ, ಹ್ಮ್. ತುಪ್ಪನ ತೆಗ್ದಿಕ್ಬಿಟ್ಟು ಅವ್ನು ಅದಕ್ಕೆ ಏನೇನ್ ಮಿಕ್ಸ್ ಮಾಡೋದನೋ ಏನ್ ಕತೆನೋ ಅನ್ನೋ ಹೌದು. ಕಲಬೆರಕೆ ಇರುತ್ತೆ. ಆ ತರ ಇರುತ್ತೆ ಮನಸ್ಥಿತಿ. ಅದಕ್ಕೋಸ್ಕರ ನಾನು ಅವ್ರಿಗೆ ಇಲ್ಲೇ ಕರ್ಸಿ ಅವ್ರ ಮೂಲಕನೇ ತಗ್ಸಿ ಅವ್ರ ಮೂಲಕನೇ ಎಣಿಸಿ ಅವ್ರಿಗೆ ಕೊಡ್ತಾ ಇದೀನಿ. ಇದನ್ನ ಮಾಡ್ತಾ ಇದೀನಿ. ಅದರಲ್ಲೂ ಇನ್ನು ನಮ್ಮ ಸ್ಥಳೀಕ ಯಾರಿದ್ದಾರೆ, ನಮ್ಮ ಲೋಕಲ್ನವ್ರಿಗೆ ಅದೊಂದು ಚಾನ್ಸ್ ಕೊಡ್ತಾ ಇದೀನಿ ಸರ್. ಅವ್ರಿಗೋಸ್ಕರ ಒಂದು ಟೈಮ್ ಕೊಡ್ತಾ ಇದೀನಿ. ಯಾಕೆ ಟೈಮ್ ಕೊಡ್ತಿದೀನಿ ಅಂತಂದ್ರೆ, ಇವತ್ತಿನ ಇದರಲ್ಲಿ ಜೇನು ಕೃಷಿ ಅಂದ್ರೆ ಎಷ್ಟೋ ಒಂದ್ ಮೈಲಿ ದೂರ ಹೋಗ್ಬಿಡ್ತಾರೆ. ಜೇನು ಕೃಷಿನ ಅಯ್ಯೋ ಬೇಡಪ್ಪ, ಅದ್ರ ಸವಾಸ ಬೇಡ ಅಂತ ಯಾವಾಗ್ಲೂ ಒಂದ್ಸತಿ ಅನಿವಾರ್ಯ ಆಗಿದ್ನೇ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನೇ ಥಿಂಕ್ ಮಾಡೋದಕ್ಕಿಂತ ಆರಾಮಾಗಿ ಉದ್ಯೋಗವಾಗಿ ಮಾಡ್ಕೋಬಹುದು, ಪಾರ್ಟ್ ಟೈಮ್ ಉದ್ಯೋಗವಾಗಿ ಮಾಡ್ಕೋಬಹುದು. ಜೇನು ಕೃಷಿ ಪಾಲಿನೇಷನ್ ನಮ್ಗೆ ಕಣ್ಣಿಗೆ ಕಾಣದಂತೆ ಪಾಲಿನೇಷನ್ ನಮ್ಗೆ ಬೇಕಾದಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಾರೆ. ಹೌದು, ಅದ್ರ ಸಲುವಾಗಿ ಈ ತರ ಮಾಡಿದ್ವಿ ಸರ್. ಆಮೇಲೆ 3 ಫ್ರೇಮ್ ತೆಗ್ದಿದೀವಿ, ಇದನ್ನ ತೆಗ್ದಿಲ್ಲ. ಇವಾಗ ಇದನ್ನ ತೆಗಿಯಕ್ ಪ್ರಯತ್ನ ಮಾಡೋಣ ಸರ್. ಮುಖ ಪರದೆ ಬಳಸ್ತೀನಿ ಸರ್. ಈಗ ನಾವು ಸ್ವಲ್ಪ ದೂರ ಇರ್ಲಣ್ಣ. ಏನಿಲ್ಲ ಸರ್, ಆರಾಮಾಗಿರಿ ಸರ್. ಅವೇನು ಮಾಡಲ್ಲ, ಆರಾಮಾಗಿರಿ. ನೀವೇನು ತೊಂದರೆ ಕೊಟ್ಟಿಲ್ವಲ್ಲ. ನೀವು ತೊಂದರೆ ಕೊಟ್ರೆ ಅವು ಕಚ್ಚುತ್ತವೆ ಸರ್. ಕಚ್ಚಿದ್ರು ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಮೈನ್ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಒಂದು ಆಂಟಿಬಯೋಟಿಕ್ ಸೃಷ್ಟಿ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಬರಲ್ಲ. ಇದು ಮೇನ್ ಪಾಯಿಂಟ್. ಬಾಲರಾಜು ಅಂತ ಬಂದಿದ್ದು, ಅವ್ರಿಗೆ ಇದನ್ನ ಈ ಇದ್ರೊಳಗೆ ಏನಿದೆ ಅದನ್ನ ತುಪ್ಪ ತಕ್ಕೊಟ್ಟೆ. ಈಗಾಲೇ ನೋಡ್ರಿ, ಅದು ಇನ್ನ ಒಂದೇ ದಿವಸ ಆಗಿರೋದು. ಅವ್ರಿಗೆ ತಕ್ಕೊಟ್ಟು ಇನ್ನ ಒಂದ್ ದಿವಸ ಆಗಿದೆ. ಆಲೆ ಎಷ್ಟು ಮಟ್ಟಕ್ಕೆ ಕಟ್ಕೊಂಬಂದಿದ್ದಾವೆ. ಇದನ್ನ ನೀವು ಒಂದ್ ಸ್ವಲ್ಪ ಜೂಮ್ ಮಾಡಿ ತೋರಿಸಿ ಸರ್. ಇಲ್ಲೇನು ಹೋಲ್ಗಳು ಕಾಣ್ತಿದಾವಲ್ಲ, ಇದು ನೋಡಿ ಎಲ್ಲಾನು ಯಾವ್ದಾನ ಚಿಕ್ಕದು ಅಂತ ಕಾಣುತ್ತಾ? ಎಲ್ಲ ಒಂದೇ ಮೆಜರ್ಮೆಂಟ್ ಸರ್. ಹೌದು. ಅದಕ್ಕೆ ಸರ್ ಹೇಳೋದು, ನಿಜವಾಗ್ಲೂ 35 ದಿವಸ 45 ದಿವಸ ಬದುಕಿದ್ರು ಅದಕ್ಕೆ ಎಷ್ಟು ಒಂದು ಮೆಚುರಿಟಿ ಇರುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಂದೇ ಮೆಜರ್ಮೆಂಟ್ ಸರ್. ಒಂದ್ ಡೇದಲ್ಲಿ ಕಟ್ಟಿಬಿಡುತ್ತಲ್ಲ? ಒಂದ್ ಡೇದಲ್ಲಿ ಕಟ್ಟಿಬಿಡುತ್ತವೆ ಸರ್. ಅಂದ್ರೆ ಅವಕ್ಕೆ ಆಹಾರ ಇತ್ತು ಅಂದ್ರೆ ಸರ್, ಆಹಾರ ಸಿಗ್ತಾ ಇತ್ತು ಅಂದ್ರೆ ತಾಮನ್ ಕಟ್ಬಿಡ್ತವೆ. ಆತರ. ಸರಿ, ಇಲ್ಲಿ ತೋರಿಸಿ ಸರ್. ಇಲ್ಲಿ ಹತ್ರ ತೋರಿಸಿ. ತೆಗಿತಾ ಇದ್ದೀನಿ. ಇವೆಲ್ಲ ಸೈನಿಕ ಹುಳುಗಳನ್ನ? ಇವೆಲ್ಲ ಹೌದು, ಸೈನಿಕ ಹುಳುಗಳು ಸರ್ ಇವು. ಇವೆಲ್ಲ ಸೈನಿಕ ಹುಳುಗಳು. ಇದ್ರದ್ದೆಲ್ಲ ಕೆಲಸ. ಹೌದು. ಧೈರ್ಯವಾಗಿರಿ ಸರ್, ಧೈರ್ಯವಾಗಿರಿ. ಈ ತರ ಉರ್ಬೋದು ಅಷ್ಟೇ ಸರ್. ಈ ತರ ಉರುವರು ಸಾಕು, ಸ್ಮೋಕರ್ ಏನ್ ಬೇಕಾಗಿಲ್ಲ. ಇಲ್ಲಿ ತೋರಿಸಿ ಸರ್. ಇಲ್ಲಿ ತೋರಿಸಿ ನೋಡಿ, ಹಿಂಗ್ ಬೆಳ್ ಮೇಲೆ ಹೋಗ್ತದೆ ನೋಡಿ, ತೋರಿಸಿ ಇಲ್ಲಿ. ಯಾವುದೇ ರೀತಿ ಕಡಿಯಲ್ಲ ಸರ್. ಕಡಿದ್ರು ತೊಂದಿಲ್ಲ ನಮ್ಗೆ. ಏನದು ಆಂಟಿಬಯೋಟಿಕ್. ನಾವ್ ಏನಾಗುತ್ತೆ ಅಂದ್ರೆ, ನಾವು ಫುಲ್ ಗಾಬರಿ. ಫುಲ್ ನಾವು ಗಾಬರಿ ಹೋ ಅಂದ್ರೆ ಅವಕ್ಕೂ ಭಯ ಆಗುತ್ತೆ ಅಷ್ಟೇ. ಸ್ಮೂತ್ ಸರ್. ಅದ್ರ ಜೊತೆ ಮಾತಾಡ್ಬೇಕು ಸರ್. ನಾವು ಹೇಳ್ತಿದೀವಲ್ಲ, ಪ್ರತಿ ಒಂದು ಜೊತೆ ನೀವು ಮಾತಾಡ್ರೆ ಅವು ಅರ್ಥ ಮಾಡ್ಕಂತವೆ. ಒಂದು ಸೆಕೆಂಡ್ ನೋಡಿ ಸರ್, ಇಲ್ಲಿ ತೋರಿಸಿ. ಏನಪ್ಪ ಧೈರ್ಯವಾಗಿ ಹುಳ ಹಿಡ್ದವನೆ ಅನ್ಬೋದು. ಇದು ಗಂಡು ಹುಳ. ಇದು ಯಾವುದೇ ಕಾರಣಕ್ಕೂ ಕಚ್ಚಲ್ಲ ಸರ್. ಗಂಡು ಹುಳ ಯಾವುದೇ ಕಾರಣಕ್ಕೂ ಕಚ್ಚಲ್ಲ. ಇದ್ರ ಕೆಲಸ ಬರೀ ತುಪ್ಪ ಕುಡಿಯೋದು, ಪ್ರಾಣಿ ಜೊತೆ ಮೀಟ್ ಆಗೋದು. ಇದು ಇವತ್ತು ನಾನು ಹತ್ತತ್ರ ಸರ್, ಇದು ಎಷ್ಟೊತ್ತಿರುತ್ತೋ ಕೈಯಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಇವಾಗ ಜೂನ್ 1 ವರ್ಷ ಆಯ್ತು ನಾನು ಇಟ್ಟು. ಎಷ್ಟು ಧೈರ್ಯ ಅಂದ್ರೆ, ಇವತ್ತು ಆ ಹುಳನ ಕೈಯಾಗಿ ಇಡೋಷ್ಟು ಧೈರ್ಯ ಬಂದಿದೆ. ಯಾಕೆ ಅಂದ್ರೆ ಅದ್ರ ಜೊತೆ ನಾನು ಮಾತಾಡ್ತೀನಿ. ಈ ಮಾತಾಡೋ ಈ ಒಡನಾಟ, ಅದ್ರ ಜೊತೆ ನಾವ್ ಎಷ್ಟು ಟೈಮ್ ಕೊಡ್ತೀವಿ ಅದ್ರ ಮೇಲೆ ಬಿಟ್ಬಿಡ್ತೀನಿ ಸರ್. ಈಗ ಬಿಡ್ತೀನಿ.
ಅದ್ರ ಸಲುವಾಗಿ ನಾವು ಆ ಧೈರ್ಯ ಬರುತ್ತೆ ಸರ್. ಯಾವುದೇ ಕಾರಣಕ್ಕೂ ನಾವು ಅದ್ರ ಜೊತೆ ಟೈಮ್ ಕೊಟ್ಟಾಗ ಮಾತ್ರ, ಒಡನಾಟ ಕೊಟ್ಟಾಗ ಮಾತ್ರ ಮಾಡಕ್ ಸಾಧ್ಯ. ಇವತ್ತೊಂದು ವರ್ಷದಿಂದ ನಾನು ಯಾರು ಏನು ಅನ್ನೋದೇ ಗೊತ್ತಿರಲಿಲ್ಲ ಇವತ್ತು ಇದ್ರ ಬಗ್ಗೆ. ಇವತ್ತು ಅದ್ರ ಜೊತೆ ನಾನು ತಿಳಿತಾ ಹೋಗ್ತಾ ಇದ್ದೀನಿ, ಮಾಡ್ತಾ ಹೋಗ್ತಿದ್ದೀನಿ, ಉರುತೀನಿ. ಅದು ಯಾವುದೇ ಕಾರಣಕ್ಕೂ ನೀವೇನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಏನ್ ಹೇಳ್ತಿದ್ದೀನಿ, ಸ್ಮೋಕರ್ ಬದಲು ಇದನ್ನ ಬಳಸೋದ್ರಿಂದ ಅದಕ್ಕೂ ಹಾನಿ ಆಗಲ್ಲ, ಅವ್ ನಮಗೂ ತೊಂದರೆ ಕೊಡಲ್ಲ ಸರ್. ಒಂದು ನಾನು ಯಾಕೆ ಉರುತಾ ಇದ್ದೀನಿ ಅಂದ್ರೆ ನಿಮಗ್ ತೋರಿಸ್ಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ನೀವು ಕಾಣ್ಬೋದು ಈ ತರ ಸೀಲ್ ಮಾಡಿರ್ಬೇಕು. ನಾವು ತುಪ್ಪ ತೆಗಿತೀವಿ ಅಂದ್ರೆ ಈ ತರ ಸೀಲ್ ಮಾಡಿದ್ರೆ ಮಾತ್ರ ತೆಗಿರಿ ತುಪ್ಪನ. ಸೀಲ್ ಮಾಡ್ದೇನೆ ತೆಗಿಬೇಡ್ರಿ. ಆ ಉದಾಹರಣೆ ಇಲ್ಲಿನ ಸೀಲ್ ಮಾಡಿಲ್ಲ, ಇಲ್ಲಿನ ಸೀಲ್ ಮಾಡಿಲ್ಲ, ಸೀಲ್ ಮಾಡ್ತವೆ. ಇವು ಯಾವಾಗ ಸೀಲ್ ಮಾಡ್ತವೆ, ಅದ್ರ ಕೆಲಸ ಕಂಪ್ಲೀಟ್ ಆದಾಗ ಮಾತ್ರ ಸೀಲ್ ಮಾಡೋದು. ಅಂದ್ರೆ ಅಲ್ಲಿಗೆ ಇದು ನನ್ನ ಕೆಲಸ ಮುಗಿತಪ್ಪ, ಇನ್ನ ನಿನ್ ಕೆಲಸ ಅನ್ನೋ ಮಟ್ಟಕ್ಕೆ ಸೀಲ್ ಮಾಡ್ತವೆ. ಆವಾಗ ತೆಗಿಬೇಕು. ಆವಾಗ ತೆಗೆದಾಗ ಇದರಲ್ಲಿ ಎಲ್ಲಾ ಔಷಧೀಯ ಗುಣಗಳು ಇರ್ತವೆ. ಇದನ್ನ ನಾವು ಬಳಸೋದ್ರಿಂದ ಯಾವ ಸಮಯಕ್ಕೆ ಬೇಕಾದ್ರೂ ಬಳಸಬಹುದು. ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ಎಕ್ಸ್ಪೈರಿ ಡೇಟ್ ಆಗದೆ ಇರೋ ಒಂದು ವಸ್ತು ಅಂದ್ರೆ ಜೇನುತುಪ್ಪ. ಹೌದು, ಅದ್ರ ಸಲುವಾಗಿ ಇಷ್ಟೆಲ್ಲ ಉಪಯೋಗಗಳು ಇದಾವೆ ಸರ್. ನನಗೆ ಸರ್ ನನ್ನ ಅನುಭವದಲ್ಲಿ, ಒಂದು ವರ್ಷದ ಅನುಭವದಲ್ಲಿ ನನ್ಗೆ ಏನ್ ಸಾಧ್ಯನೋ ಅಷ್ಟು ಹೇಳಬಲ್ಲೆ. ಆಮೇಲೆ ಇದ್ರಲ್ಲೂ ಅಷ್ಟೇ, ಪ್ಯೂರ್ ಜೇನುತುಪ್ಪ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿನ ಇದಕ್ಕೆ ಹಿಂಗ್ ಎದ್ದಿ ನೀವು ಗೀರಿದಾಗ ಹತ್ಕೊಳುತ್ತೆ ಸರ್, ಅದು ಪ್ಯೂರ್ ಜೇನುತುಪ್ಪ. ಇಲ್ಲ ಒಂದು ಲೋಟದಲ್ಲಿ ನೀರಿನಲ್ಲಿ ಒಂದು ತೊಟ್ಟ ತೆಗೆದು ನೀವು ಅದ್ರಲ್ಲಿ ಹಾಕ್ದಾಗ ಅದು ತಳಕೋಗಿ ಕುತ್ಕೊಳುತ್ತೆ ಗಟ್ಟಿಯಾಗಿ, ಅದು ಪ್ಯೂರ್ ಜೇನುತುಪ್ಪ. ಇಷ್ಟೆಲ್ಲ ಮಾಡ್ಬೋದು. ಆಮೇಲೆ ಇನ್ನೊಂದು, ಇಲ್ಲೊಂದ್ ಸ್ವಲ್ಪ ಜೂಮ್ ಮಾಡಿ ಸರ್, ಇಲ್ಲೊಂದ್ ಸ್ವಲ್ಪ ಜೂಮ್ ಮಾಡಿ. ಇದೆಯಲ್ಲ ಈ ಜೇನುಹುಳ ಇದೆಯಲ್ಲ, ಇದು ಈ ತುಪ್ಪಕ್ಕೆ ಸಿಗಾಕೊಂಡಾಗ ಅವು ಸ್ವಲ್ಪ ಆರೋದ್ ಕಷ್ಟ ಸರ್. ಯಾಕಂದ್ರೆ ಆ ಜೇನುತುಪ್ಪ ಅದಕ್ಕೆ ಟಚ್ ಆದಾಗ ಅವು ಸ್ವಲ್ಪ ಆರಲ್ಲ, ಅವು ಆತರ ಆರಲ್ಲ. ಈಗ ಉಬ್ದಾಗ ಏನು ಕಡಿಯಲ್ಲ ನೀವು? ಇಲ್ಲ ಸರ್, ಏನ್ ತೊಂದ್ರೆ ಇಲ್ವಲ್ಲ ಸರ್, ಉರುತ್ತವ ಅಷ್ಟೇ, ಆರ್ತವೆ. ಸ್ಮೋಕರ್ ಹೊಡೆದಾಗ ಅವಕ್ಕೊಂಥರ ಮುಂಜಾದಂಗ ಆಗುತ್ತೆ ಸರ್, ನಂಜಾದಂಗ ಆಗುತ್ತೆ, ತಲೆ ಸುತ್ತದಂಗ ಆಗುತ್ತೆ. ಇಷ್ಟೇ ಸರ್, ನಮ್ಮನ್ನ ಅಟ್ಯಾಕ್ ಮಾಡ್ತವೆ. ಇಷ್ಟೇ ನೋಡ್ರಿ. ಆಗ್ಲಿ ಎಷ್ಟು ಹುಳ ಇದ್ವು, ಈಗ ಎಷ್ಟು ಹುಳ ಆದ್ವು. ಈ ತರ ಉರ್ವಿ ಬೇಕಾದ್ರೆ ನಾವು ತುಪ್ಪನ ಕೊಯ್ಬೋದು. ಈ ತರ ಅಂದ್ರೆ ನಾನು ಸ್ಯಾಂಪಲ್ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಇವಾಗ ನಾನು ಒಂದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ, ಒಂದು ಮಾಹಿತಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿರೋದು. ಇದು ನಾನು ಕೊಯ್ಯಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಸ್ನೇಹಿತರಿಂದ ಬರ ಅಂತ ಇದಾರೆ, ಅವ್ರಿಗೋಸ್ಕರ ನಾನು ಬಿಟ್ಕೊಂಡಿದೀನಿ ಸರ್. ಅವ್ರ ಮೂಲಕನೇ ತಗಿಸ್ಬೇಕು, ಅವ್ರಿಗೊಂದು ಧೈರ್ಯ ಮಂದಟ್ಟಾಗ್ಬೇಕು. ನನ್ಗೆ ಬಿಡಪ್ಪ ಕೃಷಿ ಅಂದ್ರೆ ಈ ಜೇನು ಕೃಷಿ ಬಗ್ಗೆ ಮಾಹಿತಿನೂ ಕೊಡ್ತಾನೆ, ಜೊತೆಗೆ ತುಪ್ಪನೂ ಕೊಡ್ತಾನೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ ಬರ್ತೀವಿ ಅನ್ನೋದಾಗ್ಬೇಕು. ಯಾಕಂದ್ರೆ ಇವತ್ತು ತುಪ್ಪ ಕೊಡೋ ದೊಡ್ಡ ವಿಚಾರ ಅಲ್ಲ ಸರ್. ನಾನು 500 ಕೊಡ್ತೀನೋ, 600 ಕೊಡ್ತೀನಿ, 700 ಕೊಡ್ತೀನಿ, 800 ಕೊಡ್ತೀನೋ ಸೆಕೆಂಡ್ರಿ. ಇವತ್ತು ಇದ್ರ ಬಗ್ಗೆ ಮಾಹಿತಿ ತಿಳಿಸೋದಿದೆಯಲ್ಲ ಸರ್, ಅದು ಬಹಳ ದೊಡ್ಡ ವಿಚಾರ. ಅದ್ರಲ್ಲೂ ಯಾಕಂದ್ರೆ ಅದ್ರಲ್ಲೂ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸರ್, ನಾನು ಟ್ರೈನಿಂಗ್ ತಾಂಡಿಲ್ಲ, ಟ್ರೈನಿಂಗೇ ಮಾಡಿಲ್ಲ. ಇವತ್ತು ಹೆಂಗಪ್ಪ ಅಂದ್ರೆ ಒಂಥರ ಫ್ರೀ ಆಗಿ ನಾನು ಫ್ರೀ ಆಗಿ ಬಿಟ್ಕೊಂಡು ನನ್ನ ಸ್ವಂತ ತಿಳುವಿಕೆಯಿಂದ ನಾನು ಇವತ್ತು ಜೇನು ಕೃಷಿ ಮಾಡ್ತಾ ಇದ್ದೀನಿ. ಸೂಪರ್. ಅದು ಸರ್, ಅದು ಅಲ್ಲ, ಅದೇ ಸರ್ ನಾನು ಹೇಳ್ತಾ ಇರೋದು, ನಮ್ಮ ಸ್ವಂತ ಹೇಳಲ್ವಾ, ನಮ್ಮ ಸ್ವಾವಲಂಬನೆ. ಇಲ್ಲ, ಕಟ್ ಮಾಡಲ್ಲ. ನಾನು ಏನ್ ಹೇಳ್ತೀನಿ ತೋರಿಸ್ತೀನಿ ಸರ್, ಅವ್ರಿಗೆ ತೋರಿಸ್ತಿದ್ದೀನಿ ಅಷ್ಟೇ. ಈ ತರ ಇರೋದ್ನ ಇದು ಜಸ್ಟ್ ರ್ಯಾಪರ್ ನೋಡಿ, ಇಷ್ಟ ಈ ತರ ಜಸ್ಟ್ ರ್ಯಾಪರ್ ಹಿಂಗ್ ಕೊಯ್ಯೋದಷ್ಟೇ. ಇದನ್ನ ತೋರಿಸಿದೀನಿ ಅಷ್ಟೇ. ಈಗ ಹಿಂಗ್ ಬರುತ್ತೆ ಸರ್. ಹಿಂಗೆ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ನಾವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ, ನೋಡ್ತಾ ಇರೋ ವಿಡಿಯೋದಲ್ಲಿ ನೋಡ್ತಾ ಎಲ್ಲ ಇಮ್ಯಾಜಿನ್ ಈ ತರ ಇರುತ್ತೆ ಎಲ್ಲ ಪೂರ್ತಿ. ಇದನ್ನ ಎಕ್ಸ್ಟ್ರಾಕ್ಟ್ ಅಲ್ಲಿ ಹಿಂಗ್ ಇಡ್ತೀನಿ. ಎಕ್ಸ್ಟ್ರಾಕ್ಟ್ ಅಲ್ಲಿ ಹಿಂಗ್ ಇಟ್ಟು ತಿರ್ಗಿಸ್ದಾಗ ಈ ರೊಟ್ಟಿ ಹಂಗೆ ಉಳ್ಕೊಳುತ್ತೆ. ಈ ತುಪ್ಪ ಎಲ್ಲ ಕ್ಲೀನ್ ಆಗಿ ಬರುತ್ತೆ, ಅದು ಪರ್ಫೆಕ್ಟ್. ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಇದನ್ನ ನನ್ನ ಹತ್ರ ಎಕ್ಸ್ಟ್ರಾಕ್ಟ್ ಇರೋದ ಕಾರಣ ತುಪ್ಪ ಕೇಳ್ತಾರಲ್ಲ, ಅವ್ರು ನಾವೇನ್ ಮಾಡ್ತಿದೀವಿ, ಬಟ್ಟೆಯಲ್ಲಿ ಹಿಂಡು ಕೊಡ್ತಿದೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆತರ ಕೊಟ್ಟಾಗ ತುಪ್ಪ ಬರುತ್ತೆ ಕ್ಲೀನ್ ಆಗಿ, ಆದ್ರೆ ಈ ಮೇಣ ಎಲ್ಲ ವೇಸ್ಟ್ ಆಗುತ್ತೆ ಒಂದು. ಆಮೇಲೆ ಇನ್ನೊಂದು ವೇಸ್ಟ್ ಆಗೋದ್ರಿಂದ ಏನಂದ್ರೆ, ನಾವು ಎಕ್ಸ್ಟ್ರಾಕ್ಟ್ ಅಲ್ಲಿ ಇದನ್ನ ಹಂಗೆ ಇಟ್ಟಾಗ ಕನಿಷ್ಠ ಅಂದ್ರೆ ತಿರುಗಿ ಒಂದು ತಿಂಗಳು ತುಂಬಿಸುತ್ತೆ ಸರ್. ತಿಂಗಳು ತುಂಬಿಸ್ಬಿಡುತ್ತೆ. ಅದೇ ನಾವು ಹಿಂಡು ಕೊಟ್ಬಿಟ್ರೆ ಹೋಗ್ಬಿಡ್ತದೆ, ಇನ್ನೂ 3 ತಿಂಗಳು ಬೇಕಾದ್ ಕಟ್ಟಕ್ಕೆ. ಇದನ್ನ ಯಾಕೆ ನಾನು ಮೆನ್ಷನ್ ಮಾಡಿದೆ ಅಂದ್ರೆ, 45 ದಿವಸಕ್ಕೆ ಒಂದು ಜನ್ಮ ಹೋಗೋದ್ರಿಂದ, ಅವಕ್ಕೆ ಒಂದು ಅಂದ್ರೆ 45 ದಿವಸಕ್ಕೆ ಹೋಗೋದ್ರಿಂದ 3 ತಿಂಗಳು ಬೇಕು ಅಂದ್ರೆ ಎಷ್ಟಾಯ್ತು, 90 ದಿವಸ ಬೇಕು ಸರ್. ಅಲ್ಲಿ ಕಡೆ 2 ಜನ್ಮ ಎತ್ತು ಬಂದು ಅವು ಕಟ್ಟಬೇಕು. ಅದ್ರ ಸಲುವಾಗಿ ಈ ತರ ಯಂತ್ರಗಳನ್ನ ಬಳಸಿ ಮಾಡೋದ್ರಿಂದ ನಮ್ಗೆ ಬೇಗನೂ ಕಟ್ಕೋಬಹುದು. ಇದು ಅಂದ್ರೆ ನಾನು ಹೇಳ್ತಿರೋದು, ಮ್ಯಾನ್ ಪವರ್ ಜೊತೆಗೆ ಯಂತ್ರಗಳನ್ನ ಬಳಸಿ, ನಾವು ಯಂತ್ರೋಪಕರಣಗಳನ್ನ ಬಳಸಿ ಮಾಡೋದ್ರಿಂದ ಅದರಿಂದ ಉಪಯೋಗ ಆಗುತ್ತೆ. ಇಷ್ಟು ಅನುಕೂಲಗಳು ಇದಾವೆ ಸರ್. ಇಲ್ಲಿ ತೋರಿಸಬಹುದು, ಹಂಗಿನ ಸ್ವಲ್ಪ ಹತ್ರ ಬಂದು ತೋರಿಸಿ ಸರ್. ಈಗ ನಾನು ಏನ್ ಹೇಳಿದೆ, ತುಡುವೆ ಜೇನು ಅಂತ ಏನ್ ಹೇಳಿದೆ, ಈಗ ಇದ್ರಲ್ಲಿ ತುಡುವೆ ಇವೇ ಕೆಲ್ಸಗಾರ ಹುಳ. ಇದು ನಾನು ಇಟ್ಟಿದ್ದೀನಲ್ಲ, ಇದು ಕೆಲ್ಸಗಾರ ಹುಳ. ರಾಣಿ ಹುಳ ತೋರ್ಸಕ್ಕೆ ಇಲ್ಲಿ ಕುಟುಂಬ ಕೋಣೆ ತೆಗೆದು ತೋರಿಸ್ಬೇಕು. ಅಂದ್ರೆ ಇವೆಲ್ಲ ತೆಗೆದು ಕುಟುಂಬ ಕೋಣೆ ತೆಗೆದು ತೋರಿಸ್ಬೇಕು. ಯಾವತ್ತಾದ್ರೂ ಡಿವೈಡ್ ಮಾಡಿದಾಗ ನೆಕ್ಸ್ಟ್ ಅದನ್ನ ಮಾಡೋಣ. ಈಗ ಅಲ್ಲಿ ರಾಣಿ ಜೇನು ಅಂತ ಬಂದಾಗ ಕೆಲವರು ನೋಡಿರಲ್ಲ ಅಂದ್ರೆ ಹೆಂಗ್ ತೋರಿಸಬಹುದು ಅಂದ್ರೆ, ಹೆಜ್ಜೆನು ಒಂದ್ ಹೆಜ್ಜೆನ್ ಇದ್ರಲ್ಲಿ ಬಂದಾಗ ಹೆಂಗ್ ಗೊತ್ತಾಗುತ್ತೋ ಆತರ ಹೆಜ್ಜೆನ್ ಮಟ್ಟಕ್ಕೆ ಇರುತ್ತೆ ರಾಣಿ ಜೇನು. ಸ್ವಲ್ಪ ದಪ್ಪ ಇರುತ್ತೆ, ಇವಕ್ಕಿಂತ
ಸ್ವಲ್ಪ ದಪ್ಪ ಇರುತ್ತೆ. ಹೌದು ಇದರಲ್ಲಿ ಇದು ಕುಟುಂಬ ಕೋಣೆ ನೀವು ನೋಡ್ತಾ ಇದೀರಲ್ಲ ಸರ್, ಹೌದು ಇದು ಕುಟುಂಬ ಕೋಣೆ. ಹಾ, ಇದು ಸೂಪರ್ ಚೇಂಬರ್. ಇದು ಯಾವುದೇ super chamber. ಕಾರಣಕ್ಕೂ ಕುಟುಂಬ ಕೋಣೆಯಲ್ಲಿ ಇರೋದನ್ನ ತುಪ್ಪ ತೆಗಿಬಾರದು. ಓಕೆ ಓಕೆ ಯಾಕಣ್ಣ? ಯಾಕೆಂದ್ರೆ ಅವು ಆಹಾರಕ್ಕೆ ಬಿಟ್ಕೊಂಡಿರ್ತಾವೆ ಸರ್. ನಾವು ನಮ್ ಕಷ್ಟಕ್ಕೆ ಅಂತ ಬ್ಯಾಂಕ್ ನಲ್ಲಿ ಹಣ ಇಟ್ಟಿರ್ತೀವಿ, ಅದನ್ನ ಯಾರನ್ನ ಕಳ್ಳ ಹೊತ್ಕೊಂಡು ಹೋದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳ್ರಿ. ಕಷ್ಟಕ್ಕೆ ಅಂತ ಇದ್ದಾಗ ಹಂಗೆ ಅದು ಸುಮ್ನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದು ಕುಟುಂಬ ಕೋಣೆ ತೆಗಿಬಾರ್ದು. ಇಲ್ಲಿ ಇಟ್ಟಿರುತ್ತಲ್ಲ ಈ ಸೂಪರ್ ಚೇಂಬರ್ ಅಲ್ಲಿ ಏನ್ ಇಟ್ಟಿರುತ್ತೋ ಅದನ್ನ ತೆಗಿ. ಈ ತರ ಮಾಡ್ಬೇಕು. ನಾವು ಡಿವೈಡ್ ಮಾಡ್ಕೊಂಡು ಮಾಡ್ಬೇಕಣ್ಣ. ಹೌದು 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 ಹೌದು. ಯಾರೇ ಬಂದು ಸಹಿತ ಈಗ ನಿಮ್ಮ ಹತ್ರ ಬಂದು ಅವರು ಈ ಜೇನು ಸಾಕಾಣಿಕೆ ತಿಳ್ಕೊಂಡು ತುಪ್ಪ ತಗೊಂಡು ಹೋಗ್ಬೋದು. ನಂದು ಅದೇ ಸರ್, ನಾನು ಸುಮ್ನೆ ತುಪ್ಪ ಕೊಡಲ್ಲ. ನಾನು ಫ್ರೀ ಆಗಿದ್ದೀನಿ ಅಣ್ಣ, ಬಂದು ನೀವ್ ಏನ್ ಹೇಳ್ತೀರ ಅದು ಮಾಹಿತಿ ಅದ್ರ ಬಗ್ಗೆ ನನ್ಗೆ ಆಸಕ್ತಿ ಇದೆ ಅನ್ನೋರಿಗೆ ಮಾತ್ರ. ಸುಮ್ನೆ ಎಲ್ಲರಿಗೂ ನಾನು ಹೇಳ್ಕೊಡಕ್ ಆಗಲ್ಲ. ಇದ್ರ ಬಗ್ಗೆ ಆಸಕ್ತಿ ಇರ್ಬೇಕು, ಜೊತೆಗೆ ಅವ್ರಿಗೆ ತುಪ್ಪ ಬೇಕಿರ್ಬೇಕು ಅಂತವರಿಗೆ ನಾನು ಫ್ರೀ ಆಗಿ ಅವ್ರಿಗೆ ಟ್ರೈನಿಂಗ್ ತಗೊಂಡಿರು ಟ್ರೈನಿಂಗ್ ಕೊಡಕ ಅಂತ ಹೇಳಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಧೈರ್ಯವಾಗಿ ಅವ್ರ ಕೈಲಿ ತಗಸ್ತೀನಲ್ಲ ಸರ್, ಅದು ಮೇನು. ಅವ್ರಿಗೆ ಧೈರ್ಯವಾಗಿ ಅವ್ರ ಕೈಲೇ ತಗ್ಸಿ ಅವ್ರ ಕೈಲೇ ತುಪ್ಪ ಹಿಂಡ್ಸಿ ನಾನು ಅವರಿಗೆ ಒಂದ್ ಸೆಕೆಂಡ್. ಇಲ್ಲ ಸರ್, ಇವತ್ತು ನನ್ನ ಬಗ್ಗೆ ನಾನು ಹೇಳ್ಕೊಳೋದು ಅಂತಲ್ಲ, ನನ್ನ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಸರ್. ಯಾಕೆಂದ್ರೆ ಇವತ್ತು ನಾನು ಅವತ್ತು ಸುಮ್ನೆ ಕೇಳಿ ಸುಮ್ನಾಗ್ಬಿಟ್ಟಿದ್ರೆ ಅಥವಾ ನೋಡಿ ಸುಮ್ನಾಗ್ಬಿಟ್ಟಿದ್ರೆ ಇವತ್ತು ನಾನು ಒಬ್ರಿಗೆ ಹೇಳಂಗ್ ಆಗ್ತಿರ್ಲಿಲ್ಲ. ಇವತ್ತು ನಾನು ಅದನ್ನ ಮಾಡ್ಬೇಕು ಅಂತ ಸ್ವಂತ ಪ್ರಯೋಗ ಮಾಡಿ ಅದ್ರ ಜೊತೆ ಒಡನಾಟ ಬೆಳೆಸ್ಕೊಂಡು ಕೈ ಇಕ್ದಾಗೆಲ್ಲ ಏನ್ ಮಾಡ್ತವೆ, ಏನು ಮಾಡಲ್ಲ ಸರ್. ನಾವು ಅವರ ಕೈ ಇಕ್ಕಿದ್ರು ಸುಮ್ನೆ ಸ್ಮೂತ್ ಆಗಿ ಇಕ್ಕುದು ಏನೂ ಆಗಲ್ಲ. ನಾವು ಹಿಂಗ್ ಇಕ್ದಾಗ ನಾವೇ ವೈಬ್ರೇಟ್ ಆಗ್ತಿದ್ರೆ ಅವು ಅದನ್ನ ತಿಳ್ಕೊಂಡು ಆತರ ಮಾಡ್ತವೆ. ಇಲ್ಲಿ ನಾನೇನ್ ಮಾಡಿದೀನಿ, 7 ಫ್ರೇಮ್ ಟ್ರೈ ಮಾಡಿದೀನಿ ಸರ್. 8 ಫ್ರೇಮ್ ಇರೋದು, 7 ಫ್ರೇಮ್ ಟ್ರೈ ಮಾಡಿದೀನಿ. 7 ಫ್ರೇಮ್ ಟ್ರೈ ಮಾಡಿದ್ರು 8 ಫ್ರೇಮ್ ಟ್ರೈ ಮಾಡಿದ್ರು ವ್ಯತ್ಯಾಸ ಏನಂತಂದ್ರೆ, ಇಲ್ಲಿ ಗ್ಯಾಪ್ ಜಾಸ್ತಿ ಕೊಟ್ಟಾಗ, ಈ ಗ್ಯಾಪ್ ಏನಾದ್ರು ಜಾಸ್ತಿ ಕೊಟ್ರೆ ಅವೇನಾಗ್ತವೆ, ಅದ್ವ ಕಟ್ಕಂತವೆ. 7 ಫ್ರೇಮ್ ಕೊಟ್ಟಾಗ ಅದನ್ನ ನಾಜೂಕಾಗಿ ಎಷ್ಟು ಬೇಕೋ ಅಷ್ಟು ಕೊಟ್ಟಾಗ ಏನು ತೊಂದರೆ ಆಗಲ್ಲ. ಇದು ಎಷ್ಟು ಸರ್. ನಿಮ್ದು ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಸರ್. ನನ್ ಕಡೆಯಿಂದ ಡೌಟ್ಸ್ ಏನಿಲ್ಲ ಅಣ್ಣ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಅಣ್ಣ, ಹಾಕಿ. ಯಾಕಂದ್ರೆ ಯಾಕಂದ್ರೆ ನಾವು ಈಗ ತಿಳ್ಕೊಂತಿರೋನು. ಯಾಕಂದ್ರೆ ಈ ಕೃಷಿ ಇದ್ರಲ್ಲಿ ಜೇನು ಸಾಕಾಣಿಕೆ ಮಾಡ್ಬೇಕನ್ನೋದು ತುಂಬಾ ಜನ. ಹಂಗಾಗಿ ಇಲ್ಲ ಸರ್, ಮಾಡ್ಲೇಬೇಕು ಸರ್. ಜೇನು ಸಾಕಾಣಿಕೆ ಅಂದ್ರೆ ಬರೀ ಬಿಸ್ನೆಸ್ ಅಂತ ಮಾತ್ರ ಥಿಂಕ್ ಮಾಡ್ಬೇಡಿ ಸರ್. ನೀವ್ ಹೆಂಗ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಇದನ್ನ. ಯಾಕೆಂದ್ರೆ ಒಂದು ಕುಟುಂಬ ಮರದಿಂದ 2,000 ಬರುತ್ತೆ, ಒಂದು ಬಾಕ್ಸ್ ಮರದಿಂದ 2,000 ಬರುತ್ತೆ, ಆಮೇಲೆ ಒಂದು ಸ್ಟ್ಯಾಂಡ್ ಮರದಿಂದ ಒಂದು 500 ರೂಪಾಯಿ ಬರುತ್ತೆ. ಇಷ್ಟು. ಆಮೇಲೆ ಒಂದು ಮೇಣ ಮರದಿಂದನೂ ಕೆಜಿಗೆ 500 ರೂಪಾಯಿ 800 ರೂಪಾಯಿ ಅಂತ ಸಿಗುತ್ತೆ. ತುಪ್ಪ ಮರದಿಂದನೂ 700-800 ರೂಪಾಯಿ ಅಂತ ಸಿಗುತ್ತೆ. ಇದೆಲ್ಲ ಬಿಸ್ನೆಸ್ ಮೈಂಡ್. ನೀವ್ ಆತರ ನೋಡ್ಬೇಡ್ರಿ. ಇವಾಗ ನಮಗೆ ಕಣ್ಣಿಗೆ ಕಾಣ್ದಂಗೆ ಪಾಲಿನೇಷನ್ ಮಾಡುತ್ತೆ, ಅದನ್ನ ಹೆಂಗ್ ಲೆಕ್ಕ ಹಾಕ್ತೀವಿ ಮತ್ತೆ. ಆಮೇಲೆ ಆ ಜೇನು ಸಂತತಿ ಇರೋದ್ರಿಂದ ಪಾಲಿನೇಷನ್ ಆಗ್ಲಿಲ್ಲ ಅಂದ್ರೆ ನಮ್ ಸಂತತಿನೇ ಇರಲ್ಲ, ಅದನ್ನ ಹೆಂಗ್ ಲೆಕ್ಕ ಹಾಕ್ತೀನಿ. ಇವೆಲ್ಲ ಲೆಕ್ಕ ಹಾಕ್ಬೇಕು ಸರ್. ಬರೀ ನಾವ್ ಏನ್ ಮಾಡ್ತೀರಿ ಅಂದ್ರೆ, ನಾವು ತೋರಿದ ತಕ್ಷಣ ಇದ್ರಲ್ಲಿ ಏನೋ ಒಂದ್ ಹೇಳ್ಬಿಟ್ಟೆ ಅಂತ್ಕೊಳ್ಳಿ, ಒಂದ್ ಬಾಕ್ಸ್ ಇಂದ ಇಷ್ಟು 10 ಬಾಕ್ಸಿಗೆ ಇಷ್ಟು ಬರ್ತೈತೆ, ಅಲ್ಲಿ ಶುರು ಫೋನ್ ಹಂಗೆ ಹಿಂಗೆ ಅಂತ. ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರಕ್ಕೆ, ಈ ಜೇನನ್ನ ಈ ತುಡುವೆ ಜೇನು ಅಂತ ನಾನು ಹೆಂಗ್ ಕಂಡುಹಿಡಿಯೋದು? ತುಡುವೆ ಜೇನು ಅಂತ ಸರ್, ಈಗ ಹೆಜ್ಜೆಯನ್ನ ನೋಡಿದೀರಾ ನೀವು? ಹೆಜ್ಜೆನ ನಾನೇನ್ ಹೇಳೋದ್ ಬೇಕಾಗಲ್ಲ. ಕಡ್ಡಿ ಜೇನು ನೋಡಿರ್ತೀರಾ. ಅಂದ್ರೆ ದಪ್ಪದಲ್ಲಿ ಈಗ ಹೆಜ್ಜೇನಿಗಿಂತ ಕಮ್ಮಿ ದಪ್ಪ ಅಂತಂದ್ರೆ ಯುರೋಪಿಯನ್ ಜೇನು ಅಂತ ಬರುತ್ತೆ ಸರ್. ಅದೊಂದ್ ಸ್ವಲ್ಪ ದಪ್ಪ ಇರುತ್ತೆ. ಅದು ಬಿಟ್ರೆ ನಂತರ ದಪ್ಪ ಇರೋದು ಅಂದ್ರೆ ತುಡುವೆ ಜೇನೆ. ತುಡುವೆ ಜೇನಿಗಿಂತ ಇನ್ನ ಸಣ್ಣ ಜೇನು ಅಂದ್ರೆ ಕಡ್ಡಿ ಜೇನು. ಕಡ್ಡಿ ಜೇನಿಗಿಂತ ಸಣ್ಣ ಜೇನು ಅಂದ್ರೆ ನಾವು ಈ ಮೀಟರ್ ಬಾಕ್ಸ್ ನಲ್ಲಿ ನೋಡಿರ್ತೀವಿ. ಮೀಟರ್ ಬಾಕ್ಸ್ ನಲ್ಲೆಲ್ಲ ಇಟ್ಟಿರ್ತಾರೆ ಮುಜಂಟಿ ಜೇನು ಅಂತ. ಅದಕ್ಕೆ ವ್ಯಾಲ್ಯೂ ಇದೆ, ಅಂದ್ರೆ ತುಪ್ಪಕ್ಕೆ ವ್ಯಾಲ್ಯೂ ಇದೆ. ಅದು ಕಮ್ಮಿ, ಅಂದ್ರೆ ತುಪ್ಪದ ಪ್ರಮಾಣ ಕಮ್ಮಿ ಬರುತ್ತೆ ಅದರಲ್ಲಿ. ಆದ್ರೆ 4-4.5 ಮೇಲೆಲ್ಲ ಇದೆ ಸರ್ ರೇಟು. 4,000 ಮೇಲೆ ರೇಟ್. ಆತರ ಅಂದ್ರೆ ಅದಕ್ಕೆ ಯಾವ್ದೇ ತರದ ತೊಂದರೆ ಕೊಡದ ಇದ್ದಾಗ ಅವು ನಮಗೆ ತೊಂದರೆ ಕೊಡಲ್ಲ ಸರ್. ಯಾಕೆ ಕೊಡ್ತವೆ ಸರ್ ಹೇಳಿ ಸರ್? ಅಲ್ಲ ಸರ್, ಈಗ ಇದನ್ನ ತೆಗ್ದಿರೋದು ನಾನು, ಹೌದು ಅಲ್ವಾ? ಈ ತೆಗ್ದಿರೋದು ನನ್ನ ಕಡಿಬೇಕು, ಕಡಿದ್ರೆ ನಿಮ್ಮನ್ ಕಡಿಯಲ್ಲ. ಈಗ ನಿಮ್ಮನ್ನ ಹೆಂಗ್ ಕಡಿತೇವೆ, ನಿಮ್ಮ ಅಕ್ಕಪಕ್ಕ ಸುತ್ತಾ ಇರ್ತವೆ ಸರ್. ಅದು ಸಂವಹನ ಮಾಡೋದೇ ಹಂಗೆ. ಏನಂತಂದ್ರೆ ಮೊದ್ಲು ಎಲ್ಲ ಈ ತೆಂಗಿನ ಗಿಡ, ಅಡಿಕೆ ಗಿಡ, ಇನ್ನೊಂದು ಮತ್ತೊಂದು, ಈ ತೆಂಗಿನ ಗಿಡದಲ್ಲಿ ಇನ್ನೊಂದು ಅಲ್ಲೆಲ್ಲ ಎಲ್ಲೆಲ್ಲಿ ಇವಾಗ ಜಾಗ ಇತ್ತು ಅಲ್ಲಿ ಕಟ್ಟವು ಸರ್. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಜೇನು ಸಾಕಾಣಿಕೆ ಈಗ ನಾವೇನಾಗ್ಬಿಟ್ಟಿದೆ ಅಂದ್ರೆ ಗೂಡಲ್ ಸಾಕದೆ ನೋಡಿ. ಇಲ್ಲಿದೆ ಒಂದು ಒಳಗ್ ಬಂದ್ಬಿಟ್ಟೈತೆ, ಇಲ್ಲಿ ಬಂದೈತೆ. ನಾವೇನು ತೊಂದರೆ ಕೊಡ್ಲಿಲ್ಲ, ಅದ್ರ ಪಾಡಿಗೆ ಅದು ಈಚೆಗೆ ಬರ್ತೈತೆ. ಬರ್ಲಿಲ್ಲ ಅಂದ್ರೆ ಒಂದ್ ಸಾನೆ ಕಡಿಯೋದು ಬಿಡಿ ಸರ್. ಆದ್ರೆ ಏನ್ ಬೇಜಾರು ಅಂದ್ರೆ ಸರ್, ಅದ್ ಕಡಿಯೋದ್ರಿಂದ ಇಲ್ಲಿ ತೋರಿಸ್ತೀನಿ ತೋರಿಸಿ ಹತ್ರಕ್ಕೆ. ಇವಾಗ ನಮಗ್ ಕಡಿತು 24 ಅವರಲ್ಲಿ ಸತ್ತೋಗುತ್ತೆ. ಹೆಂಗೆ ಅಂತಂದ್ರೆ ಸರ್, ಇಲ್ಲಿ ತೋರಿಸಿ. ಈ ಕೊಂಡಿ ಇದೆಯಲ್ಲ, ಈ ಕೊಂಡಿ, ಅದ್ರ ಹಿಂದೆಗಡೆ ಕೊಂಡಿ, ಇದ್ರಲ್ಲೇ ಚುಚ್ಚೋದು. ಅದು ಚುಚ್ಚೋದು ಆ ಕೊಂಡಿಯಲ್ಲಿ ಚುಚ್ಚೋದು. ಆ ಕೊಂಡಿಯಲ್ಲಿ ಚುಚ್ಚ ಮುಳ್ಳು ಬಿಟ್ಬಿಡುತ್ತೆ. ಮುಳ್ಳು ಬಿಟ್ಟಾಗ ಇದು ಹಿಂದೆಗಡೆ ಏನ್ ಕಾಣುತ್ತಲ್ಲ, ಅದು ಇದು ಕಾಣುತ್ತಲ್ಲ, ಅದು
ಅಂದ್ರೆ ಡಿವೈಡ್ ಆಗ್ಬಿಡುತ್ತೆ, ಮುರ್ಕೊಂಡು ಹೋಗ್ಬಿಡುತ್ತೆ, ಸತ್ತು ಹೋಗ್ಬಿಡುತ್ತೆ ಅಷ್ಟೇ. ಅದು ಮುಳ್ಳು ಅದು ಏನಾಗುತ್ತೆ ಸರ್, ಬಿಟ್ಟ ತಕ್ಷಣ ಮುಳ್ಳು ಕಿತ್ಕೊಂಡು ಹೋಗಕ್ಕೆ ಬರುತ್ತೆ. ನಮ್ಗೆ ಕಡಿಯಕ್ ಬಂದೈತೆ ಅಂದ್ಕೊಂತೀವಿ, ಒಂದ್ಸತಿ ಮುಳ್ಳು ಬಿಟ್ಕೊಂಡು ಮುಗೀತು, ಕಿತ್ಕೊಂಡು ಹೋಗಕ್ ಬರುತ್ತೆ. ಆದ್ರೆ ಏನಾಗುತ್ತೆ ಆಗಲ್ಲ ಅದು ಸಿಗಕ್ಕೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಕಡಿವಾಗ್ಲೇನೆ ಏನ ಮಾಡಿ ಗಂದ್ ಬಿಟ್ರೆ ಮುಳ್ಳಿತ್ತು ಅಂದ್ರೆ ಬದುಕ್ತೈತೆ ಅದು, ಅದಕ್ಕೋಸ್ಕರ ಹೇಳ್ತಾರ. ಈಗ ಆಯ್ತಣ್ಣ ಇದು ಇಷ್ಟ ಆಯ್ತು. ಕ್ಯಾಪ್ ಮುಚ್ಚನ ಇಲ್ಲಿ ತೋರ್ಸಣ ಸರ್, ಇಲ್ಲಿ ಹಂಗೆ ತೋರ್ಸಣ, ಹಂಗೆ ಹತ್ರಕ್ ತೋರ್ಸ್ರಿ, ಕುತ್ಕಂತೀನಿ, ಏನು ತೊಂದ್ರೆ ನಾವೇನು ಮಾಡಲ್ಲ. ಏನಾದ್ರೆ ಎದ್ರಿಗೆ ಇರಬಾರ್ದು, ಎದ್ರಿಗಿದ್ದಾಗ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ನಾವು ಮನೆ ಬಾಗ್ಲು ಹೋಗಿ ನಿಂತ್ಕೊಂಡಾಗ ನಮ್ಗೆ ಹೆಂಗ್ ತೊಂದ್ರೆ ಆಕತ್ತ ಹಂಗೆ ಇಲ್ಲಿ ಹಂಗೆ ತೋರಿಸ್ತಾ ಹೋಗಿ ಸರ್ ನೀವು ಹತ್ರ. ಇದ್ರಲ್ಲಿ ಯಾವ್ದಾದ್ರು ಕಾಲಲ್ಲಿ ಕಚ್ಕೊಂಡ್ ಬರ್ಬೋದು. ಆಗ್ಲೇ ಒಂದಿಷ್ಟು ವಿಡಿಯೋ ಮಾಡ್ಕೊಂಡಿದೀನಿ. ಹೌದೌದು, ಕಾಲಲ್ಲಿ ಕಚ್ಕೊಂಡ್ ಬರುತ್ತೆ, ಅದು ಪರಾಗ. ಅವು ಊಟ ಅಂದ್ರೆ ಮಕ್ಕಳಿಗೆ ಆಹಾರ ತಿನ್ಸಕ್ಕೋಸ್ಕರ ಪರಾಗ ಕಾಲಲ್ಲಿ ಕಚ್ಕೊಂಡ್ ಬರ್ತವೆ. ಆಮೇಲೆ ಇದಕ್ಕೆ ಇನ್ನೊಂದ್ ಏನಂದ್ರೆ ಬದ್ಧ ವೈರಿ ಏನಂದ್ರೆ ಸರ್, ಇವಕ್ಕೆ ಬದ್ಧ ವೈರಿ ಅಂದ್ರೆ ಸೀಮೆ, ಇರುವೆ, ಕೆಂಜ್ಗ, ಆಮೇಲೆ ಕಣಜ, ಇವೆಲ್ಲ ಬದ್ಧ ವೈರಿಗಳೇ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ನಾನು ಇದೇನ್ ಮಾಡಿದೀನಿ ಅಂದ್ರೆ ಆಯಿಲ್, ಗ್ರೀಸು, ಆಮೇಲೆ ಪೌಡರ್ನ ಹಾಕಿ ಬೆಳೆದಿದ್ದೀನಿ ಕೆಳಗೆ. ಇಲ್ಲಿ ಬೆಳಿಬೇಕು, ಇಲ್ಲಿ ಕೆಳಗ್ ಬೆಳೆಯೋದ್ರಿಂದ ಅವು ಹತ್ತಕ್ ಚಾನ್ಸ್ ಆಗಲ್ಲ ಒಂದು. ಆಮೇಲೆ ಮೇಲ್ಗಡೆ ಈಗ ತೆಂಗಿನ ಗರಿ ಇಲ್ಲಿ ತೋರಿಸಿ ಸರ್, ಈ ತೆಂಗಿನ ಗರಿಗಳು ಪಂಗಿನ ಬಿದ್ದಾಗ ಬೀಳೆ ಅಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಬಿದ್ದಿದ್ ಗೊತ್ತಾಯ್ತಾ, ನೀವ್ 10 ನಿಮಿಷ ಏನು ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವು ಡಿಸ್ಟರ್ಬ್ ಆಗಿರ್ತವೆ ಸರ್. ಅವು ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಅಂತಂದ್ರೆ ಯಾರು ಬಂದ್ರು ಕಡಿತವೆ. 10 ನಿಮಿಷ ಬಿಟ್ಬಿಟ್ರೆ ಅವು ಪಾಡಿಗೆ ಅವು ಅದ್ರೊಳಗಡೆ ಸೇರ್ಕಂತವೆ. ಅವಾಗ ನೀವು ಕೈ ಇಕ್ಕಿ ಆರಾಮಾಗಿ ಕೆಲಸ ಮಾಡ್ಬೋದು. ಆತರ. ಆಮೇಲೆ ಇನ್ನ ಇದ್ರಲ್ಲಿ ನೀನ್ ಹೇಳೋ ವಿಚಾರ ಅಂತಂದ್ರೆ, ಈಗ ಈ ತಳಮನೆನ ಕನಿಷ್ಠ ಅಂದ್ರೆ ಒಂದು ಈಗ ಇತ್ತ ಅಂದ್ರೆ ಈ ಮೇನ್ ದಿತ್ತ ಒಂದು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಬೇಕು. ಇದ್ರಲ್ಲಿ ಮೇಣುದುಳ ಬರ್ತವೆ ಸರ್. ಮೇಣುದುಳ ಅಂದ್ರೆ ನಾವು ಅವರೆಕಾಳಲ್ಲಿ ಬೆಳ್ಳಗೆ ಹೆಂಗ್ ಬರ್ತಾವೋ ಅದೇ ತರದಲ್ಲಿ ಇದು ಮೇಣುದುಳ ಬೆಳ್ಳು ಬರ್ತವೆ. ಇದ್ರಲ್ಲಿ ಅವರೆಕಾಳಲ್ಲಿ ಹಸಿರು ಹುಳ ಬರ್ತವೆ. ಸುಮ್ನೆ ಉದಾಹರಣೆ ಕೊಟ್ಟೆ, ಮೇಣುದುಳ ಬರ್ತವೆ. ಅದನ್ನ ನಾವು ಕ್ಲೀನ್ ಮಾಡ್ದಂಗಿದ್ರೆ, ಆ ಕಸನ ಕ್ಲೀನ್ ಮಾಡ್ದಂಗಿದ್ರೆ ಇವೇನ್ ಮಾಡ್ತವೆ ಅಂದ್ರೆ ಆ ಕಸ ತಿನ್ನೋದು ಅದ್ರೊಳಗಡೆ ಉಟ್ಕೊಳ್ಳೋದ್ರ ಜೊತೆಗೆ ಆ ಏನ್ ಕುಟುಂಬ ಕೋಣೆ ಇಲ್ಲೆಲ್ಲ ಇಕ್ಕಿರ್ತೀವಲ್ಲ ಫ್ರೇಮು, ಅದ್ರ ಜೊತೆಗೆ ಅವೇನ್ ಮಾಡ್ಬಿಡ್ತವೆ, ಇಂಟು ಮಾರ್ಕ್ ಹೊಡಿತವೆ ಅದ್ರೊಳಗಡೆ ಸೇರ್ಕೊಂಡು ಮಾಡಿ. ಇಂಟು ಮಾರ್ಕಿಂಗ್ ಎಲ್ಲ ಹೊಡೆದಾಗ, ಇದೊಂದು ಫ್ರೇಮಿಗೆ ಇಂಟು ಮಾರ್ಕ್ ಹೊಡೆದಾಗ ಅದೇನಾಗುತ್ತೆ ಅಂದ್ರೆ ರಾಣಿ ಹುಳಿಗೆ ಸೇಫ್ಟಿ ಇಲ್ಲ ಅಂತ ಗೊತ್ತಾಗುತ್ತೆ, ಎದ್ದು ಹೊರಟು ಬಿಡ್ತೈತೆ. ಆ ತರ ಆಗಂತ ಚಾನ್ಸಸ್ ಇರುತ್ತೆ ಸರ್. ಸರ್ ಇಲ್ಲಿ ನನ್ನ ಪ್ರಕಾರ ಜೇನು ಪೆಟ್ಟಿಗೆಯಲ್ಲಿ ಮೇಂಟೆನೆನ್ಸ್ ಕಮ್ಮಿ. ವಾರಕ್ಕೊಂದ್ಸತಿ ನೀವು ಅಥವಾ 15 ದಿವಸಕ್ಕೊಂದ್ಸತಿ ನೀವು ಪೆಟ್ಟಿಗೆನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಸ್ನೇಹಿತರೆ ನೋಡ್ಬೋದು, ಇದೇ ಮೇಣದುಳ. ಈ ಮೇಣದುಳ ಏನಾಗುತ್ತೆ ಅಂದ್ರೆ ಈಗ ಹಂಗಿದೆ, ಇನ್ನೊಂದು ವಾರದೊಳಗಡೆ ಇದು ದಪ್ಪ ಆಗುತ್ತೆ, ಇನ್ನೊಂದು ವಾರದ ಬಿಟ್ರೆ ಇನ್ನೂ ದಪ್ಪ ಆಗುತ್ತೆ. ಇದನ್ನ ಬರ್ದಂತೆ ನಾವು ತಡಿಬೇಕು. ನೋಡ್ರಿ, ನಾವು ಒಂದು 15 ದಿವಸ ಆಗಿತ್ತು ಅಂದ್ರೆ 15 ದಿವಸ ಆಗಿತ್ತು ನಾನು ಕ್ಲೀನ್ ಮಾಡಿದ್ದೇನೆ, ಅದಕ್ಕೋಸ್ಕರ ಮೇಣದುಳ ಬಂದೈತೆ. ಹುಳ ಇದ್ದಂಗಿದೆ ಅಣ್ಣ, ಇಲ್ಲಿ ಇದೆ ಹುಳ ಇದೆ. ಈ ಏನಾಗುತ್ತೆ ಅಂದ್ರೆ ಹುಳಗಳು, ನಮ್ಮ ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಯಾವುದೇ ತೊಂದರೆ ಇಲ್ಲ, ಅವೇ ಎತ್ಕೊಂಡ್ ತಗೊಂಡೋಗಿ ಬಿಸಾಕ್ಬಿಡ್ತವೆ. ಇವಾಗ ನೀವು ಇಲ್ಲೇ ಕಾಣಬಹುದು, ನೋಡ್ರಿ ಹೆಂಗ್ ಹೇಳ್ಕೊಂಡು ಹೋಗ್ತದೆ ನೋಡ್ರಿ. ಆ ಸ್ಪಂಜ್ ಹೆಂಗೆ ಹೊರಗೆ ಎತ್ತಾಕ್ಬಿಡ್ತಾಣ. ಅವು ಕಸ ಬಿಡ್ಕೊಳಲ್ಲ, ಅವೇ ಕ್ಲೀನ್ ಮಾಡಕ್ ಹೋಗ್ತವೆ. ಕೆಲವೊಂದ್ ಸತಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಈಗ ನಾವು ಕುಟುಂಬ ಕೋಣೆನ ನಾವು ಡಿವೈಡ್ ಮಾಡ್ತೀವಲ್ಲ, ಅಂತ ಟೈಮ್ ಅಲ್ಲಿ ಅವು ಸಂಖ್ಯೆ ಕಮ್ಮಿ ಇರೋದ್ರಿಂದ ಅವು ಅವಾಗ ಕ್ಲೀನ್ ಮಾಡೋದು ಕಮ್ಮಿ, ಅವಾಗ ನಾವು ಕ್ಲೀನ್ ಮಾಡ್ಬೇಕು. ಈಗ ಹೊರಗ್ ತಗೊಂಬಂದ್ಬಿಡ್ತಾಣ ಅದನ್ನ. ಹೌದು, ಏನಿಲ್ಲ ಸರ್, ನೋಡಿ ಈಗ ಊದ್ಬೇಕಣ್ಣ ಈಗ. ಹೌದು, ಅಷ್ಟೇ. ಆಮೇಲೆ ಸರ್ ಒಂದು ಇಲ್ಲಿ ತೋರಿಸಿ ಸರ್, ಇಲ್ಲಿ ಹತ್ರಕ್ಕೆಲ್ಲ ಇಲ್ಲಿ ಕಾಣ್ಬೋದು ಸರ್. ಈಗ ಇದ್ರಲ್ಲಿ ಕಾಣ್ಬೋದು ನೋಡಿ, ಇದರಲ್ಲಿ ಪರಾಗ ಸ್ಪಷ್ಟ ಅಲ್ಲಿ ಕಾಣಿಲ್ಲ, ಇಲ್ಲಿ ತೋರಿಸ್ತಾ ಇದೀನಿ. ಇದನ್ನ ತಗೊಂಡಾಗ ಅವು ಮರಿಗೆ ತಿನ್ಸಕ್ ಹೋಗ್ತವೆ ಸರ್. ಇಷ್ಟು ಮಾಡಿ ನಾವು ವಾರ ಅಥವಾ 15 ದಿವಸಕ್ಕೊಂದ್ಸತಿ ಇಷ್ಟು ಕ್ಲೀನ್ ಮಾಡ್ಬಿಟ್ಟು ಜಸ್ಟ್ ನೋಡ್ರಿ ಹಿಂಗೆ ಈ ತರ ಕೆರಿಬೇಕು ಸರ್. ಇಲ್ಲಿ ಏನ್ ಇರ್ತೈತೆ ಇದೆಲ್ಲ ಗಲೀಜು, ಇದೆಲ್ಲ ಈಚೆ ತೆಗಿಬೇಕು ನಾವು. ಈ ತರ ಹಿಂಗೆಲ್ಲ ತೆಗ್ದು ಹಿಂಗೆಲ್ಲ ಊರಿಗೆ ಆದಷ್ಟು ಬೇಗ ಮಾಡ್ಬೇಕು ಸರ್. ಆಮೇಲೆ ಇದನ್ನ ತಳಮನೆನ ಯಾವಾಗ ಕ್ಲೀನ್ ಮಾಡ್ಬೇಕು ಅಂತ ಕೆಲವೊಬ್ರು ಕೇಳ್ತಾರೆ. ನೀವು ಸಾಧುವಾದ್ರೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಕ್ಲೀನ್ ಮಾಡಿ. ಸಂಜೆ ಅಲ್ಲ, ಬೆಳಿಗ್ಗೆ ಇಲ್ಲ ಸಾಯಂಕಾಲ ಈ ಟೈಮಲ್ಲಿ 4:15 6 ಗಂಟೆ ಒಳಗಡೆ ಈ ತರ ಕ್ಲೀನ್ ಮಾಡಿದ್ರೆ. ಯಾಕಣ್ಣ ಈ ಟೈಮಲ್ಲಿ ಯಾಕಣ್ಣ ಸರ್? ಅವು ಏನಾಗುತ್ತೆ ಅಂದ್ರೆ ಬಿಸಿಲಲ್ಲಿ ನಾವು ಬಾಯಿ ತೆಗ್ದಾಗ ಅವಕ್ಕೆ ಬಿಸಿಲು ಬಿಡುತ್ತಲ್ಲ ಸರ್, ಕ್ಯಾಪ್ ತೆಗ್ದಾಗ ಬಿಸಿಲು ಬಿಡುತ್ತಲ್ಲ, ಅವಕ್ಕೆ ಸಖತ್ತು ಅದೇ ಹೇಳಿದ್ನಲ್ಲ ಅಗ್ರೆಸಿವ್ ಆಗುತ್ತೆ. ನೋಡ್ರಿ ಹಿಂಗ್ ಇಟ್ಬಿಡ್ಬೇಕು ಸರ್. ಆಯ್ತು, ಹಿಂಗ್ ಇಟ್ಟಾಗ ಯಾಕೆ ನಾನು ಇದನ್ನ ಈಗ ತೆಗಿಬಾರಾಯ್ತು ಆರು ತೆಗ್ದೆ ಅಂದ್ರೆ ಒಂದು ತೋರ್ಸಕ್ಕೆ ಅಂತ. ಈಗ ಏನಾಗುತ್ತೆ ಅಂದ್ರೆ ಎಲ್ಲ ಹುಳ ಅದರಲ್ಲಿ ಬರುತ್ತೆ ಸರ್, ಗಿಡಕ್ಕೆ ಹೋದಾಗ ಸಾಯ್ತವೆ. ಹೌದೌದು, ಊಹೆ ಮಾಡ್ಕೊಂಡು ನಿಮ್ಗೆ ಇರ್ತೀನಿ ಅಂದಾಗ ಈ ಬಿದ್ದು ಸಾಯ್ತವೆ. ಈಗ ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಹೌದೌದು, ಅಲ್ಲ ನಾವು ಪೆಟ್ಟಿಗೆ ಅದ್ರ ಮೇಲೆ ಇರ್ತೀವಿ, ಅಂತ ಟೈಮಲ್ಲಿ ನೋವಾಗಿ ನಮ್ಗೆ ಕಡಿಯಂತ ಚಾನ್ಸಸ್ ಇರುತ್ತೆ. ಎಷ್ಟು ಸ್ಪಂಜ್ ಬಿದ್ದಂಗಿದೆ ಅಣ್ಣ ಅದ್ರ ಮೇಲೆ? ಇಲ್ಲ, ಸ್ಪಂಜ್ ಬಿದ್ದಿಲ್ಲ, ಇದನ್ನ ತೋರಿಸಬಹುದು. ಈಗ ನಾನು ಏನಾಗುತ್ತೆ ಅಂದ್ರೆ ಇದೆಲ್ಲ ತುಪ್ಪ ತೆಗ್ದಿದ್ದೀನಿ, ಇದಕ್ಕೆ ಹಣ್ಣಿನ ರಸ ಒಯ್ತೀನಿ.
ಓಕೆ 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 ಹಣ್ಣಿನ ರಸ ಹೋಯ್ದಾಗ ಬೇಗ ಕಟ್ತಾ ಹೋಗುತ್ತೆ. ಕೆಲವೊಬ್ರು ಸಕ್ಕರೆ ನೀರು ಕೊಡ್ತಾರೆ ಆ ತರ ಅಣ್ಣ ಇದು? ಕುಟುಂಬ ಕುಟುಂಬ ಕೊನೆ ಕೊಡ್ಬೇಕು. ನಾನು ಹೇಳಿದ್ನಲ್ಲ, ಓಕೆ ಓಕೆ ಶುಗರ್ ಫೀಡಿಂಗ್ ಮಾಡ್ಬೇಕು, ಕುಟುಂಬ ಕೊನೆ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ಸೂಪರ್ ಚೆಂಬರಿ ಕೊಡ್ಬೋದು. ಸೂಪರ್ ಚೆಂಬರಿಗೆ ಹಣ್ಣಿನ ರಸ ಕೊಡ್ಬೋದು. ಹಣ್ಣಿನ ರಸ. ಓಕೆ ಓಕೆ ಸಪೋಟ ರಸ, ಹಣ್ಣಿನ ರಸ ಕೊಟ್ಟಾಗ ಬೇಗ ಕಟ್ತಾ ಹೋಗುತ್ತೆ. ಸರ್ ಹಿಂಗ್ ಇಡುವಾಗ ಕಡಿ ಅಂತ ಚಾನ್ಸಸ್ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಹಿಂಗ್ ಉರುಬೇಕು ಸರ್. ಹಿಂಗೆ ಹಿಂಗ್ ಉರು ಬಿಟ್ಟು ಪಟ್ ಅಂತ ಇಡ್ಬೇಕು ಸರ್. ಇಲ್ಲ ಅಂದ್ರೆ ಅವೇನ್ ಮಾಡ್ತವೆ, ಕಡಿ ಅಂತ ಚಾನ್ಸಸ್ ಇರುತ್ತೆ ಸರ್. ಇಷ್ಟ ಕೆಲಸ ಪ್ರತಿಯೊಬ್ಬ ರೈತ ಜೇನು ಕೃಷಿ ಮಾಡಕ್ಕೆ ಶುರು ಮಾಡಿದಾಗ ಅವನ ಮೊದಲನೇ ಕೆಲಸನೇ ತಾಳ್ಮನೆನ ಕ್ಲೀನ್ ಮಾಡ್ಬೇಕು. ಗ್ಯಾರಂಟಿ ಫಸ್ಟ್ನೇ ಸತಿ ಕಡ್ಸ್ಕೊಂತೀರ ನೀವು. ಯಾಕೆ ಕಡ್ಸ್ಕೊಂತೀರಾ ಅಂದ್ರೆ, ನಾವ್ ಹಿಂಗ್ ಇಡುವಕ್ ಹೋದಾಗ ಮಾಡಿದಾಗ ನಾವು ಅದ್ರ ಮೇಲೆ ಇಡಕ್ ಹೋಗ್ತೀವಿ. ಅವು ಕೀ ಪಿ ಅಂತ ಮಾತಾಡ್ತವೆ ಸರ್. ನಮ್ಗೆ ಅದು ಅರ್ಥ ಆಗಲ್ಲ. ನಾವು ಇಟ್ಬಿಡ್ಬೇಕು ಅಷ್ಟೇ ನಮ್ಗೆ ಭಯ. ಆ ಹಿಡಿಯೋ ಟೈಮ್ ಅಲ್ಲಿ ಅವು ತೊಂದರೆ ಕೊಟ್ಟ ಟೈಮಲ್ಲಿ ಕಚ್ಚುತ್ತವೆ. ಯಾಕೆ ಕಚ್ಚುತ್ತವೆ? ನಾವು ಪೆಟ್ಕಿನ ಬಿಸಾಕಾಗಲ್ಲ ಸರ್, ಕೈಯಾಗಿ ಇಟ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ಕಚ್ಚುತ್ತವೆ. ಅದಕ್ಕೋಸ್ಕರ ನಾವು ಸೂಕ್ಷ್ಮ ಬಳಸಿದ್ರೆ ಯಾವುದೇ ಕಾರಣಕ್ಕೂ ಕಚ್ಚಲ್ಲ. ಸೂಕ್ಷ್ಮ ಬಳಸ್ಬೋದು. ಇದು ನಾನು ಸ್ಪಂಜ್ ಹಾಕಿ ಹಣ್ಣಿನ ರಸನ ಕೊಟ್ಟಿದ್ದೀನಿ. ಹಣ್ಣಿನ ರಸನ ಇದ್ರೊಳಗಡೆ ಒಯ್ಯೋದ್ರಿಂದ ಅವೇನ್ ಮಾಡ್ತವೆ, ಕುಡ್ಕಂತವೆ. ಕುಡ್ಕೊಂಡು ಈ ತರ ಬೇಗ ಕಟ್ತವೆ. ಸಾದ್ರವಾದ ತೆಗಿತೀನಿ ಸರ್, ಇದ್ರ ಏನು ಪರವಾಗಿಲ್ಲ. ಇಲ್ಲಿ ಬಿಡೋಣ, ಅಲ್ಲಿ ತೆಗೆದು ನೋಡಿದೀವಲ್ಲ ಆಲ್ರೆಡಿ, ಮತ್ತೆ ಸುಮ್ನೆ ತೊಂದ್ರೆ ಕೊಡೋದು ಬೇಡ. ತೊಂದ್ರೆ ಕೊಡೋದು ಬೇಡ. ಇದ್ರಲ್ಲಿ ಸರ್ ಇದಾಲೆ ತೆಗೆದು ಒಂದು 15 ದಿವಸ ಆಗಿದೆ, ತಿರ್ಗಾ ಕಟ್ಟಿದ್ದಾವೆ. ಕನಿಷ್ಠ ಅಂದ್ರೆ ಈ ತಿಂಗಳಲ್ಲಿ ಡಿವೈಡ್ ಮಾಡಿದ್ರು ಮಾಡ್ಬೋದು. ಮಾಡ್ಲಿಲ್ಲ ಅಂತ ಅಂದ್ರೂ ಇದಕ್ಕೆ ಆಹಾರ ಬೇಕಾದಾಗ ಆಹಾರ ಕೊಟ್ಬಿಟ್ರೆ ಸಾಕು, ಕಟ್ತಾವ. ನಮ್ ಸೋಲಾರ್ ಇರುತ್ತೆ, ಏನೋ ತೊಂದ್ರೆ ಇಲ್ಲ. ನಾವು ಸ್ಟಾರ್ಟರ್ ಸುಟ್ಟೋಯ್ತು, ಮೋಟ್ರು ಸುಟ್ಟೋಯ್ತು, TC ಸುಟ್ಟೋಯ್ತು, ಅದನ್ನ ಕೇಳಂಗೆ ಇಲ್ಲ. ಸೋಲಾರ್ ಹಾಕ್ಸಿದ್ಮೇಲೆ ಅದನ್ನ ಹೇಳಂಗೆ ಇಲ್ಲ. ಇದೆಲ್ಲ ಟೋಟಲ್ ಸೇರಿ ಹತ್ತತ್ರ 323 ಆಯ್ತು ಸರ್. ಹೌದು, 323 ಆಯ್ತು. ಸೂರ್ಯನ ಶಾಖ ಎಷ್ಟಿರುತ್ತೋ ಅಷ್ಟು ಪವರ್ಫುಲ್ ಆಗಿ ನೀರ್ ಬರುತ್ತೆ ಸರ್. ಸೂರ್ಯನ ಬಿಸಿಲು ಕಮ್ಮಿ ಆದಂತೆ ನೀರ್ ಕಮ್ಮಿ ಆಗುತ್ತೆ. ಇಷ್ಟೇ ಸರ್ ವ್ಯತ್ಯಾಸ.